ಹಾಯ್ ಗೈಸ್, ನಾನ್ ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ಇವತ್ತಿನ ವಿಡಿಯೋ ಯಾವುದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇಂಡಿಯನ್ ಮಾರ್ಕೆಟ್ ನ ಎಂಡ್ ಟು ಎಂಡ್ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನ ಎಂಡ್ ಟು ಎಂಡ್ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಟ್ರೇಡಿಂಗ್ ವ್ಯೂ ಪ್ರೀಮಿಯಂ ಇದೆ ನಂದಲ್ಲ, ನಾನು ಅದಕ್ಕೆಲ್ಲ ದುಡ್ಡು ಹಾಕೋದೇ ಇಲ್ಲ. ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 10 ಕೋಟಿ ಬಂದು ಬಿದ್ದರೂ ಕೂಡ ನಾನು ಆ ಪ್ರೀಮಿಯಂ ಗಳಿಗೆಲ್ಲ ದುಡ್ಡು ಹಾಕೋದಿಲ್ಲ. ಓಕೆ, ಪ್ರೀಮಿಯಂ ಇಲ್ಲ ಅಂದ್ರೆ ಮಜಾ ಇರುತ್ತೆ, ಬಟ್ ಬ್ಯಾಕ್ ಟೆಸ್ಟ್ ಮಾಡೋದಕ್ಕೆ ಸೊ ಇಸ್ಕೊಂಡಿದ್ದೀನಿ. ಸೊ ಇವತ್ತು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಏನೆಲ್ಲ ಯೂಸ್ ಮಾಡ್ತೀವಿ. ಸಿ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇವೆಲ್ಲ ನೋಡಿರ್ಬೇಕು. ಓಕೆ, ಇವೆಲ್ಲಾ ನೋಡಿದ್ರು ಕೂಡ ಕನ್ಫ್ಯೂಸಿಂಗ್ ಇರುತ್ತೆ, ಇವೆಲ್ಲಾನು ಕೂಡ ನಿಮ್ಗೆ ಇದ್ದೇ ಇರುತ್ತಲ್ಲ. ಸೊ ದಟ್ಸ್ ವೈ ಈ ಒಂದು ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಎಲ್ಲಾನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಥಿಂಗ್, ಓಕೆ, ನಾನು ಇವಾಗ ಫೋಕಸ್ ಮಾಡೋದು ನಿಫ್ಟಿ. ಓಕೆನಾ, ನಿಫ್ಟಿ ಬಿಟ್ರೆ ಬೇರೆ ಯಾವ್ದು ಫೋಕಸ್ ಮಾಡಲ್ಲ. ನಿಫ್ಟಿ ಒಂದನ್ನೇ ನಾನು ಮುಂಚೆಯಿಂದನೂ ಟ್ರೇಡ್ ಮಾಡ್ತಾ ಇದ್ದಿದ್ದು. ಓಕೆ, ಆಮೇಲೆ ಅದನ್ನು ಕೇಳ್ತಾರೆ, ಬ್ರೋ ಇಂಡಿಯನ್ ಮಾರ್ಕೆಟ್ ನಿಮ್ಗೆ ಏನಿದೆ ಬ್ರೋ, P&L ಇದೆಯಾ ಬ್ರೋ ಹೇಳ್ಕೊಡೋದಕ್ಕೆ. ಆ P&L ಇದ್ದಿದ್ದಕ್ಕೇನೆ ನಿಮ್ಮನ್ನೆಲ್ಲಾನು ಕೂಡ ನಾನು ಯೂಟ್ಯೂಬಿಗೆ ಕರ್ಕೊಂಡ್ ಬಂದಿರೋದು. ಆ P&L ನ ನೋಡಿ ನೀವು ಇಂಪ್ರೆಸ್ ಆಗಿದ್ದಕ್ಕೆ ನೀವು ಇವಾಗ ನನ್ನ ಚಾನೆಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇರೋದು, ಕರೆಕ್ಟ್ ಅಲ್ವಾ? ಬಟ್ ಸ್ಟಿಲ್ P&Ls ಹೇಗೆ ಅಂದ್ರೆ P&Ls ಗಳನ್ನ ಇಡ್ಬೇಕು. ಟೀಚರ್ ಎಜುಕೇಟೆಡ್ ಇಲ್ವಾ ಅಂತ ಗೊತ್ತಾಗೋದು ಹೇಗೆ? ಓಕೆ, ಎನಿವನ್ ಕ್ಯಾನ್ ಎಕ್ಸ್ಪ್ಲೈನ್. ಅದ್ ಹೇಳ್ತಾರಲ್ಲ, ಟ್ರೇಡರ್ಸ್ ಟೀಚ್ ಮಾಡಲ್ಲ, ಟೀಚರ್ಸ್ ಟ್ರೇಡ್ ಮಾಡಲ್ಲ ಅಂತ. ಆತರ ಆಗ್ಬಾರ್ದು. ನಾನು ಟ್ರೇಡರು ಅಲ್ಲ, ನಾನು ಟೀಚರು ಅಲ್ಲ. ನಾನು ಯಾರು ಗೊತ್ತಾ? ನಾನು ಮೂವಿ ಡೈರೆಕ್ಟರ್. ನಾನು ಶಿಲ್ಪ ಟ್ರೇಡರ್ ಫ್ಯಾನ್. ನಾನು ಫ್ಯಾನ್ ಬಾಯ್. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಓಕೆ, ಏನೆಲ್ಲ ನಾನ್ ನೋಡ್ಬೇಕು, ಹೇಗನ್ನ ಚಾರ್ಟ್ ನ ರೀಡ್ ಮಾಡಿ. ಸಿ, ಗೋಲ್ಡ್ ನಿಫ್ಟಿ ಇವೇನೋ ಮ್ಯಾಟರ್ ಆಗಲ್ಲ ಗುರು. ನಾವು ಚಾರ್ಟ್ ನ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಟ್ರೇಡ್ ಮಾಡ್ತೀವಿ. ಈಗ ಸಿಂಪಲ್, ನಾನ್ ನಿಮ್ಗೆ ಒಂದು ಮ್ಯಾಥ್ಸ್ ಕ್ವಶನ್ ಕೊಡ್ತೀನಿ. ಓಕೆ, 2 + 2 = 4 ನಿಮಗೆ ಗೊತ್ತಾ? ಕರೆಕ್ಟ್. 3 + 2 = 6, ಕರೆಕ್ಟಾ? ಅದೇ 2 + 3 ಎಷ್ಟಾಗತ್ತೆ? 6 ಆಗತ್ತೆ. 2 ನ ಹಿಂಗಾರು ಹಾಕಿ 6 ಆಗೋದು, ಯಾಕಂದ್ರೆ ಅಲ್ಲಿ ಪ್ಲಸ್ ಇದೆ, ಕರೆಕ್ಟಾ? ಹಾಗೇನೇನೆ ಟ್ರೇಡಿಂಗ್ ಅಲ್ಲೂ ಕೂಡ ಚಾರ್ಟ್ ಅನ್ನು ನೀವು ಯಾವ್ದಾರು ಹಾಕಿ, ನೀವು ಮಾಡ್ಬೇಕಾಗಿರೋದು ಪ್ಲಸ್ ಅನ್ನೋದು ಕರೆಕ್ಟ್ ಆಗಿ ಇಟ್ಕೋಬೇಕಷ್ಟೇನೇನೆ. ಓಕೆ, ಗೋಲ್ಡೋ ನಿಫ್ಟಿನೋ ಯಾವ್ದು ಮ್ಯಾಟರ್ ಆಗಲ್ಲ, ಬೇಸಿಕ್. ಓಕೆ, ಈಗ ನಿಮಗೆ ತರಕಾರಿ ಪ್ರೈಸ್ ಹೆಂಗ್ ಮೇಲೆ ಹೋಗುತ್ತೆ, ತರಕಾರಿ ಪ್ರೈಸ್ ಹೆಂಗ್ ಕೆಳಗಡೆ ಬರುತ್ತೆ? ಆಬ್ವಿಯಸ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಇಂದ, ಕರೆಕ್ಟಾ? ತರಕಾರಿ ಈಗ ಎಲ್ಲಾರು ಟೊಮೊಟೊನೇ ಬೆಳೆದ್ ಬಿಟ್ರೆ ಪ್ರೈಸ್ ಏನಾಗತ್ತೆ? ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ, ಯಾಕಂದ್ರೆ ಸಪ್ಲೈ ಎಷ್ಟು ಜಾಸ್ತಿ ಇರುತ್ತೆ. ಯಾರೂ ಟೊಮೊಟೊನೇ ಬೆಳೀತಲ್ಲ, ಎಲ್ಲೋ ಒಬ್ರು ಇಬ್ರು ಟೊಮೊಟೊ ಬೆಳೀತಾ ಇದಾರೆ ಅಂದ್ರೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಮೇಲೆ ಹೋಗುತ್ತೆ. ಸಿಂಪಲ್, ಮಾರ್ಕೆಟ್ ಅಲ್ಲೂ ಹಾಗೆ ಆಗೋದು. ಸಪ್ಲೈ ಡಿಮ್ಯಾಂಡ್ ಅಲ್ಲೇ ಮಾರ್ಕೆಟ್ ಇರೋದು. ಅದನ್ನ ಕಂಡಿಡ್ಕೋಬೇಕು, ಎಲ್ಲಿ ಸಪ್ಲೈ ಜಾಸ್ತಿ ಆಗಿದೆ, ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ. ಇದಕ್ಕೆ ಲಾಟ್ ಆಫ್ ಥಿಂಗ್ಸ್ ನ ಇನ್ಕ್ಲೂಡ್ ಮಾಡ್ಕೋತೀವಿ. ಇಲ್ಲಿ ಹ್ಯೂಮನ್ ಸೈಕಾಲಜಿಗಳನ್ನ ಅರ್ಥ ಮಾಡ್ಕೋತೀವಿ. ಫಿಬ್ ನ ಯಾಕೆ ಯೂಸ್ ಮಾಡ್ತೀವಿ? ಫಿಬ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರ್ಬೇಕು ಗುರು. ಈಗ 100 ರೂಪಾಯಿಂದ 200 ರೂಪಾಯಿಗೆ ಹೋಗುತ್ತೆ. ಈಗ ನಾನಂತೂ ನೆಕ್ಸ್ಟ್ ಲೆವೆಲ್, ನನ್ ಮಿಡಿಲ್ ಕ್ಲಾಸ್ ಗುರು. ನಾನ್ ಟ್ರೇಡ್ ಏನ್ ಮಾಡ್ತೀವಲ್ಲ, ಆ ದುಡ್ಡುಗಳನ್ನೆಲ್ಲ ನಾವು ತಿನ್ನೋದಕ್ಕೆ, ಇದಕ್ಕೆ ಯೂಸ್ ಮಾಡೋದು, ಖರ್ಚು ಮಾಡೋದಕ್ಕೆ ಯೂಸ್ ಮಾಡೋದು. ಅದ್ರಲ್ಲಿ ಏನು ಕಟ್ಬಿಟ್ಟು ಮನೆಯಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಇಟ್ಟಿಲ್ಲ ದುಡ್ಡನ್ನೆಲ್ಲ. ಓಕೆ, ಅವತ್ ದುಡಿ, ಅವತ್ ತಿನ್ನು, ಖರ್ಚು ಮಾಡೋದು ಅಷ್ಟೇ. ಸಿಂಪಲ್, ಏನ್ ಬೇಕು ತಗೋ. ಬಟ್ ಈ 100 ರೂಪಾಯಿಂದ 200 ರೂಪಾಯಿ ಹೋಯ್ತು ಅನ್ಕೊಳ್ಳೋಣ. ಓಕೆ, ಯಾವ್ದೋ ಒಂದು ಬಟ್ಟೆ 100 ರೂಪಾಯಿ ಇರುತ್ತೆ, 200 ರೂಪಾಯಿಗೆ ಹೋಯ್ತು. ಸೊ ನಾನು 200 ರೂಪಾಯಿಗೆ ತಗೋತೀನ ಗುರು? ಏನ್ ಗುರು, ಈ ಪ್ರೈಸ್ 100 ರೂಪಾಯಿಗಿತ್ತು, ಇವಾಗ ಏನೋ ನನ್ ಮಗ ಹಬ್ಬ ಅನ್ಬಿಟ್ಟು 200 ರೂಪಾಯಿ ಮಾಡ್ಬಿಟ್ಟು ಒಂದ್ ಬಟ್ಟೆನ. ಇಲ್ಲ ಗುರು, ಒಂದು 100 ರೂಪಾಯಿಗೆ ಬರ್ಬೇಕು, ಇಲ್ಲ 150 ರೂಪಾಯಿಗೆ ಬರ್ಬೇಕು. ಅಷ್ಟಕ್ಕೆ ಬಂದ್ರೆ ಮಾತ್ರ ನಾನು ತಗೊಳ್ಳೋದು ಅಂತ ನಾನು ಕೂತ್ಕೊಂಡ್ಬಿಡ್ತೀನಿ. ಇದೇ ತರನೇ ಎಲ್ಲಾ ಥಿಂಕ್ ಮಾಡೋದು. ನೀವೇ ಲೆಕ್ಕ ಹಾಕೊಳ್ಳಿ, ಒಂದು ನೈಕಿ ಶೂ 1 ಲಕ್ಷ ಇರುತ್ತೆ ಅನ್ಕೊಳ್ಳೋಣ. ಅದೇನಾದ್ರು 50,000ಕ್ಕೆ ಬಂದ್ಬಿಟ್ರೆ ನೀವು ತಗೊಳ್ಳುವೋ? ಐಫೋನ್ ನಲ್ಲಿ ಆಗೋದ್ ಇದೇನೇನೆ, ಜಾಸ್ತಿ ಪ್ರೈಸ್ ಇಡ್ತಾರೆ, ಆಬ್ವಿಯಸ್ಲಿ ಜನ ತಗೊಳಲ್ಲ, ಕಮ್ಮಿ ಬಂದಿದ ತಕ್ಷಣ ತಗೊಂಡ್ಬಿಡ್ತಾರೆ. ಇದೇ ಆಗೋದು. ಅದಕ್ಕೆ ನಾವು ಫಿಬ್ ನ ಯೂಸ್ ಮಾಡೋದು. ಓಕೆ, ಜಾಸ್ತಿ ಇದ್ದಾಗ ಯಾರು ತಗೊಳಲ್ಲ, ಅರ್ಧಕ್ ಬಂದಾಗ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ. ಸಿಂಪಲ್, ನೀವುಗಳು ಟ್ರೇಡ್ ಮಾಡ್ಬೇಕಾಗಿರೋದು ಅರ್ಧದಲ್ಲಿ, ಇಲ್ಲ ಲೋ ಅಲ್ಲಿ. ಅಂದ್ರೆ ನೀವು ಬಟ್ಟೆನ ತಗೋಬೇಕಾಗಿರೋದು 200 ರೂಪಾಯಿಗೆ ಹೋದಾಗ ತಗೋಬೇಡಿ, 150 ರೂಪಾಯಿಗೆ ಬಂದಾಗ ತಗೊಳ್ಳಿ, ಇಲ್ಲ ಅಂದ್ರೆ 100 ರೂಪಾಯಿಗೆ ಬಂದಾಗ ತಗೊಳ್ಳಿ. ಸೊ 150ಕ್ಕೆ ಯಾವಾಗ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು, 100ಕ್ಕೆ ಯಾವಾಗ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಇದೇ ಟ್ರೇಡಿಂಗ್, ಸಿಂಪಲ್. ಓಕೆ, ಸೊ ಇವಾಗ ಲೆಟ್ಸ್ ನಿಮಗೆ ಸಪ್ಲೈ ಝೋನ್ ಗೊತ್ತು, ಡಿಮ್ಯಾಂಡ್ ಝೋನ್ ಇವೆಲ್ಲ ಗೊತ್ತಿರುತ್ತೆ. ಓಕೆ, ಈಗ ಗೊತ್ತಿಲ್ಲ ಅಂದ್ರೂ ಕೂಡ ಆಬ್ವಿಯಸ್ಲಿ ನೀವು ಇವಾಗ ಇಲ್ಲಿ ನೋಡಿ, ಇಲ್ಲಿ ಸೊ ಮಾರ್ಕೆಟ್ ಒಂದು ಝೋನ್ ಇರುತ್ತೆ. ಓಕೆ, ಇಲ್ಲಿಗೆ ಬಂದು ಮಾರ್ಕೆಟ್ ಶಾರ್ಪ್ ಆಗಿ ಇಲ್ಲಿಗೆ ಬಂದು ಒಂದು ರೈಸ್ ಆಗಿರುತ್ತೆ. ಓಕೆ, ರೈಸ್ ಆಗಿರುತ್ತೆ ಅಂದ್ರೆ ಮಾರ್ಕೆಟ್ ಅಗೇನ್ ಇಲ್ಲಿ ಬಂದಾಗ ದೇರ್ ಮೇ ಬಿ ಚಾನ್ಸ್ ಬ್ರೇಕ್ ಆಗಿ ಹೋಗುವಂತ ಚಾನ್ಸಸ್ ಇರುತ್ತೆ.
ಓಕೆ, ಬ್ರೇಕ್ ಆಗಿ ಕೆಳಗಡೆ ಬೀಳುವಂತ ಚಾನ್ಸಸ್ ಇರುತ್ತೆ, ಇಲ್ಲ ಟಚ್ ಮಾಡಿ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ. ಸಿ ದಿಸ್ ಇಸ್ ಎ ಡಿಮ್ಯಾಂಡ್ ಝೋನ್. ಓಕೆ, ಡಿಮ್ಯಾಂಡ್ ಝೋನ್ ಕರೆಕ್ಟಾ? ಇಲ್ಲಿಂದ ಮಾರ್ಕೆಟ್ ಶಾರ್ಪ್ ಆಗಿ ರೈಸ್ ಆಗಿದೆ. ಇನ್ ಕೇಸ್ ಹಿಂದೆ ಏನಾದ್ರು ಸಪ್ಲೈ ಗಿಪ್ಲೈ ಅಂದಿದ್ರೆ ಸಾರಿ. ಓಕೆ, ಸೊ ಅದು ನನಗೆ ಮಾತಾಡ್ಬೇಕಾದ್ರೆ ಅಂದಿಲ್ಲ ಅನ್ಸುತ್ತೆ. ಡಿಮ್ಯಾಂಡ್ ಝೋನ್. ಓಕೆ, ಡಿಮ್ಯಾಂಡ್ ಝೋನ್. ಸೊ ಮಾರ್ಕೆಟ್ ಇವಾಗ ಇಲ್ಲಿಗೆ ಬಂದಾಗ, ಈ ಝೋನಿಗೆ ಬಂದಾಗ ಆಬ್ವಿಯಸ್ಲಿ ಇಲ್ಲಿಂದ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ, ಆರ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಏನೆಲ್ಲಾ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗ್ಬೋದು ಅಂತ ಕಂಡುಹಿಡಿಯೋದಕ್ಕೆ ವಿ ಯೂಸ್ EMS, ವಿ ಯೂಸ್ ಬೊಲಿಂಜರ್ ಬ್ಯಾಂಡ್. ಸಿಂಪಲ್. ಅದೇನು ನೀವು ಹಿಡ್ಕೊಂಡ್ಬಿಟ್ಟು ಟ್ರೇಡ್ ಮಿಸ್ ಆಗ್ತಾ ಇದೆ ಏನು ಅಲ್ಲ. ಇಲ್ಲಿಂದ ನೀವು ಕನ್ಫರ್ಮೇಶನ್ ತಗೊಳಕ್ಕೆ ಮೇ ಬಿ ಚಾನ್ಸ್ ಈ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ವಿ ಯೂಸ್ EMA. ಓಕೆನಾ? ದಟ್ಸ್ ವೈ ವಿ ಯೂಸ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಗಳನ್ನ ನೋಡೋದು. ಇವೆಲ್ಲಾನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೇನು ಎಕ್ಸ್ಪ್ಲೇನ್ ಮಾಡುವಂತದ್ದು ನೆಸೆಸಿಟಿ ಇಲ್ಲ. ಓಕೆ, ದೆನ್ ಇದು ಬ್ರೇಕ್ ಆಗಿ ದೆನ್ ಈ ಬ್ರೇಕ್ ಅಲ್ಲಿ ನಾನು ಹೇಳಿದ್ನಲ್ಲ, ತುಂಬಾ ಲೋ ಅಲ್ಲಿ ಇದ್ದಾಗ ತುಂಬಾ, ಈಗ ಫಾರ್ ಎಕ್ಸಾಂಪಲ್ ಸೆಲ್ಲಿಗೆ ಬಂದ್ರೆ 200 ರೂಪಾಯಿಯಿಂದ ಬೀಳ್ತಾ ಇದೆ 100 ರೂಪಾಯಿಗೆ ಅಂದ್ರೆ ನೀವು ಮತ್ತೆ ತಗೋಬೇಕಾಗಿರೋದು 150ಕ್ಕೆ ಸೆಲ್ ಮಾಡ್ಬೇಕು. ಓಕೆ, ಇಲ್ಲ ಅಂದ್ರೆ ತುಂಬಾ ಲೋಗ್ ಸೆಲ್ ಮಾಡ್ದಂಗ ಆಗುತ್ತೆ. ಓಕೆ, ಇಲ್ಲ 200 ರೂಪಾಯಿಗೆ ಮಾಡ್ಬೇಕು. ಸೊ ಇಲ್ಲಿ ಬ್ರೇಕ್ ಆದಾಗ ಏನಾಗುತ್ತೆ ಅಂದ್ರೆ ವಿ ವೇಟ್ ಫಾರ್ ರಿಟ್ರೇಸ್ಮೆಂಟ್. ಸೊ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀವಿ. ಇಲ್ಲಿ ಏನ್ 0.5 0.6 ಬರುತ್ತಲ್ಲ, ಈ 0.5 0.6 ಅಲ್ಲಿ ಟ್ರೇಡ್ ನ ತಗೊಳ್ಳೋದಕ್ಕೆ ನೋಡ್ತೀವಿ ಶಾರ್ಟ್ ಸೈಡ್. ಅಂಡ್ ಇನ್ ಕೇಸ್ ಇದೇನಾದ್ರು ಮರ್ಜ್ ಆಗ್ತಾ ಇದ್ರೆ ಡಿಮ್ಯಾಂಡ್ ಝೋನಿಗೆ, ಅವಾಗ ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಡಿಮ್ಯಾಂಡ್ ಝೋನ್ ನ ಬ್ರೇಕ್ ಮಾಡಿ ಟೆಸ್ಟ್ ಮಾಡ್ತಾ ಇದೆ ಅಂದ್ರೆ ಡಿಮ್ಯಾಂಡ್ ಝೋನ್ ಸಪ್ಲೈ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ. ಅದೇ ಸಪ್ಲೈ ಝೋನ್ ಇವಾಗ ಹಿಂಗಿರುತ್ತೆ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ ಸಪ್ಲೈ ಝೋನ್ ಇರುತ್ತೆ ಮಾರ್ಕೆಟ್. ಓಕೆನಾ? ಮಾರ್ಕೆಟ್ ಸಪ್ಲೈ ಝೋನ್ ಅಲ್ಲಿ ಇರುತ್ತೆ. ಈ ಸಪ್ಲೈ ಝೋನ್ ನ ಬ್ರೇಕ್ ಮಾಡಿ ನಾನು ರೆಸಿಸ್ಟೆನ್ಸ್ ಸಪೋರ್ಟ್ ಗೆಲ್ಲ ಬರ್ತಾ ಇಲ್ಲ. ನೀವು ರೆಸಿಸ್ಟೆನ್ಸ್ ಸಪೋರ್ಟ್ ಸಪ್ಲೈ ಡಿಮ್ಯಾಂಡ್ ಝೋನ್ ಕನ್ಫ್ಯೂಷನ್ ಆಗ್ಬೇಡಿ. ಓಕೆ, ಸಿ ಸೇಮ್ ಅಂದ್ರೆ ಅದ್ ಹೆಂಗ್ ಗೊತ್ತಾ, ಥಿಯರಿ ಒಂಥರ ಸೇಮ್ ಏನೆ, ಬಟ್ ಅದೆರಡು ಕೂಡ ಡಿಫ್ರೆಂಟ್ ಟಾಪಿಕ್. ಓಕೆ, ಸಪ್ಲೈ ಅಂದ್ರೆ ಲೈಕ್ ಎಲ್ಲಿಂದ ಶಾರ್ಪ್ ಫಾಲ್ ಅಂಡ್ ರೈಸ್ ಆಗ್ತಾ ಇರುತ್ತೆ ಸಪ್ಲೈ ಡಿಮ್ಯಾಂಡ್ ಝೋನ್. ರೆಸಿಸ್ಟೆನ್ಸ್ ಸಪೋರ್ಟ್ ಅಂದ್ರೆ ಪದೇ ಮಾರ್ಕೆಟ್ ಆ ಜಾಗಕ್ಕೆ ಬಂದು ಟಚ್ ಮಾಡಿ ಹೋಗ್ತಾ ಇದ್ರೆ ಸಪೋರ್ಟ್ ಆಗುತ್ತೆ, ಟಚ್ ಮಾಡಿ ಕೆಳಗಡೆ ಬೀಳ್ತಾ ಇದ್ರೆ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ಸೊ ಬ್ರೇಕ್ ಆಯ್ತು ಸಪ್ಲೈ ಝೋನ್. ದೆನ್ ಬ್ರೇಕ್ ಆದಾಗ ಇಲ್ಲಿ ಎಲ್ಲ ತಗೊಳ್ಳೋದು ತಪ್ಪು. ವಿ ಹ್ಯಾವ್ ಟು ವೇಟ್ ಫಿಬ್ ಹಾಕೋಬೇಕು 0.5 0.6 ಗೆ ನೋಡ್ಬೇಕು. ಇನ್ ಕೇಸ್ EMS ಸಪೋರ್ಟ್ ತಗೋತಾ ಇದ್ರೆ ಕನ್ಫರ್ಮೇಶನ್ ಜಾಸ್ತಿ, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೋತಾ ಇದ್ರೆ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ತಗೋತಾ ಇದ್ರೆ ಜಾಸ್ತಿ ಆಗುತ್ತೆ. ಸೇಮ್ ಅಪ್ಲೈಸ್ ಟು ದಿ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್. ಬಟ್ ಇನ್ನೊಂದು ವಿ ಯೂಸ್ ಕ್ಯಾಮ್ರೆಲ್ಲ. ಓಕೆ, ನಾನು ಅದನ್ನ ಇಟ್ಕೊಂಡೆ ಗುರು 23 ದಿನಾನು ಗ್ರೀನ್ ನೋಡ್ತಿರೋದು. ಆ PL ನಾನು ನಿಮ್ಗೆ ಇಟ್ಟಿದ್ನಲ್ಲ, ಕ್ಯಾಮ್ರೆಲ್ಲ ಲೆವೆಲ್ ಇಟ್ಕೊಂಡೇನೆ. R3 S3 ನ ತುಂಬಾ ಫೋಕಸ್ ಮಾಡಬೇಕು. R3 ಅಂಡ್ S3 ನ ತುಂಬಾ ಫೋಕಸ್ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವ್ದು ಬೇಕಾಗಿಲ್ಲ. R4 R5 ಇವೆಲ್ಲ ಬೇಡ. ಸೊ ಇದು ಕ್ಯಾಮ್ರೆಲ್ಲ ಲೆವೆಲ್ಸ್ ಆದ್ರೆ, ನೀವು ಸ್ಟ್ಯಾಂಡರ್ಡ್ ಲೆವೆಲ್ಸ್ ಗೆ ಹೋದಾಗ, ಸ್ಟ್ಯಾಂಡರ್ಡ್ ಲೆವೆಲ್ಸ್ ಪಿವೋಟ್ ಸ್ಟ್ಯಾಂಡರ್ಡ್ ಲೆವೆಲ್ಸ್ ಅಂದ್ರೆ ಟ್ರೆಡಿಷನಲ್ ಇರುತ್ತಲ್ಲ, ಅಲ್ಲಿ ನೀವು R1 R2 R3 ಇವೆಲ್ಲ ಫೋಕಸ್ ಮಾಡ್ಬೋದು. S1 S2 S3 ಎಲ್ಲ ಫೋಕಸ್ ಮಾಡ್ಬೋದು. ಬಟ್ ಇಲ್ಲಿ ಯಾವುದೇ ಟ್ರೇಡ್ ನ ತಗೋಬೇಕಂದ್ರೂ ಕೂಡ ಯು ಹ್ಯಾವ್ ಟು ವೇಟ್ ಫಾರ್ EMA ಬ್ರೇಕ್. R3 ಜೊತೆಗೆ EMA ಬ್ರೇಕ್ ಆಗ್ಬೇಕು, ಆರ್ S3 ಜೊತೆಗೆ EMA ಬ್ರೇಕ್ ಆಗ್ಬೇಕು. ಓಕೆ, ಫಾರೆಕ್ಸ್ ಅಲ್ಲಿ ಹೇಗ್ ಮಾಡ್ತೀವೋ ಸೇಮ್ ಹಾಗೇನೆ ಗುರು, ಬೇರೆ ಏನು ಮಾಡೋ ಹಾಗಿಲ್ಲ. ಬಟ್ ಇಲ್ಲಿ ಫ್ಯೂಚರ್ ಚಾರ್ಟ್ ನ ನೋಡ್ಬೇಕು. ಇದನ್ನ ಯಾಕೆ ನೋಡ್ಬೇಕು ಅಂತ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಈ ವಿಡಿಯೋದಲ್ಲಿ. ಹೇಳಲ್ಲ ಗುರು, ನೀವು ಹೋಗಿ ನೋಡ್ಬೇಕು. ಓಕೆ, ಪಾರ್ಟ್ 3 ಅಲ್ಲಿ ಗೇಮ್ ಚೇಂಜರ್ ಸೆಟಪ್ ಅಲ್ಲೂ ನಿಫ್ಟಿನ ಹೇಗೆ ಟ್ರೇಡ್ ಮಾಡ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಗೇಮ್ ಚೇಂಜರ್ ಸೆಟಪ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಅದನ್ನು ಹೋಗಿ ನೋಡಿ. ಓಕೆ, ನೋಡ್ಲಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ ಗುರು, ಸೀರಿಯಸ್ಲಿ. ಓಕೆ, ನಿಫ್ಟಿ ಫ್ಯೂಚರ್ ಚಾರ್ಟ್ಸ್ ಅಲ್ಲಿ ನಾನು ಟ್ರೇಡ್ ಗಳನ್ನ ಅನಲೈಸ್ ಮಾಡಿ ಪ್ಲಾನ್ ಮಾಡ್ತೀನಿ ಟ್ರೇಡ್ ಮಾಡೋದಕ್ಕೆ. ಅದನ್ನು ತೋರಿಸ್ತೀನಿ ಟ್ರೇಡಿಂಗ್ ವ್ಯೂ ಅಲ್ಲಿ ಹೇಗೆ ಮಾಡೋದು ಅಂತ. ಅದೇ ಇನ್ ಕೇಸ್ ಈ R3 ಜೊತೆಗೆ ಇನ್ ಕೇಸ್ ಸಪ್ಲೈ ಝೋನ್ ಮರ್ಜ್ ಆಗ್ತಾ ಇತ್ತು ಅನ್ಕೊಳ್ಳೋಣ, R3 ಜೊತೆಗೆ ಸಪ್ಲೈ ಝೋನ್ ಮರ್ಜ್ ಆಗ್ತಾ ಇತ್ತು ಅನ್ಕೊಳ್ಳೋಣ, ದೆನ್ ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ. ಅದೇ S3 ಜೊತೆಗೆ ಡಿಮ್ಯಾಂಡ್ ಝೋನ್ ಮರ್ಜ್ ಆಗ್ತಾ ಇತ್ತು ಅನ್ಕೊಳ್ಳೋಣ, ಅವಾಗ ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು S3 ಕೆಳಗಡೆ ಓಪನ್ ಆಯ್ತು ಆ ತರ ಎಲ್ಲ ಇದ್ದಾಗ ನಾನು ಬೇರೆ ತರ ಹೇಳ್ತೀನಿ. ಬಟ್ ದ ಥಿಂಗ್ ಏನು ಅಂದ್ರೆ ಇದು ಡಿಸೈನ್ ಮಾಡಿ ಇಟ್ಕೊಂತೀವಿ ನಾವು. ಓಕೆ, ಫಿಬ್, ಬೊಲಿಂಜರ್ ಬ್ಯಾಂಡ್, EMA ಇವೆಲ್ಲಾನು ಕೂಡ ಈ R3 S3 ಅಲ್ಲಿ ಟ್ರೇಡ್ ಬಂದಾಗ ನಾವು ಅದನ್ನೆಲ್ಲಾನು ತಗೊಬಂದು ಇನ್ಕ್ಲೂಡ್ ಮಾಡ್ಕೋತೀವಿ ಟು ಇನ್ಕ್ರೀಸ್ ದಿ ಪ್ರೊಬಾಬಿಲಿಟಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮೇಶನ್ ಕೊಡ್ತಾ ಇದ್ರು ಕೂಡ ಡನ್. ಓಕೆ, ಆಮೇಲೆ ಇನ್ನೊಂದೇನು ಯೂಸ್ ಮಾಡ್ತೀವಿ ಅಂದ್ರೆ ವಿ ಯೂಸ್ CPRs. ಓಕೆ, CPRs ಲೆವೆಲ್ಸ್ ಗಳು, ಇದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಾರ್ಟ್ 4 ಅಲ್ಲಿ ಇದೆ CPR ಇಂಡಿಕೇಟರ್. ಇವೆಲ್ಲ ಕೂಡ ಲಾಟ್ ಆಫ್ ಇಂಡಿಕೇಟರ್ ಅಂತ ನಿಮ್ಗೆ ಅನ್ಸ್ತಾ ಇರ್ಬೋದು. ಬಟ್ ಈ ಇಂಡಿಕೇಟರ್ನೆಲ್ಲ ನಾವು ಇಟ್ಕೊಂಡು ಟ್ರೇಡೇ ಮಾಡೋದಿಲ್ಲ. ಚಾರ್ಟ್ ನ ಅರ್ಥ ಮಾಡ್ಕೋತೀವಿ, ಇದನ್ನೆಲ್ಲ ಕೂಡ ಪ್ರೊಬಾಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ತರೋದು ನಾವು. ಓಕೆ, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡಿ CPR ಈ ಲೆವೆಲ್ ಏನಿದೆಯಲ್ಲ, ನೀವು ನೋ ರೈಟ್, ಮಾರ್ಕೆಟ್ಗೆ ಪಿವೋಟ್ ಲೆವೆಲ್ ಇದು CPR ಅಲ್ಲಿ ಇದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇತ್ತು ಇಲ್ಲಿಗೆ ಬಂದಾಗ, ವಾಟ್ ಇಫ್ ಈ ಪಿವೋಟ್ ಜೊತೆಗೇನೆ S3 ಮರ್ಜ್ ಆಗಿದ್ರೆ,
ವಾಟ್ ಇಫ್ ಪಿವೋಟ್ ಜೊತೆಗೆ S3 ಮರ್ಜ್ ಆಗಿದ್ರೆ ಏನ್ ಮಾಡ್ತೀರಾ? ಕನ್ಫರ್ಮೇಶನ್ ಡಬಲ್, ಕರೆಕ್ಟಾ? ವಾಟ್ ಇಫ್ ಮಾರ್ಕೆಟಿಂಗ್ ಬರ್ತಾ ಇರುತ್ತೆ, ಈ CPR ಜೊತೆಗೆ R3 ಮರ್ಜ್ ಆಗಿತ್ತು ಅನ್ಕೊಳ್ಳಿ, ಕನ್ಫರ್ಮೇಶನ್ ಡಬಲ್. ಓಕೆ, ಲೆಟ್ಸ್ ಸೇ ಮಾರ್ಕೆಟ್ ಇವಾಗ ಈ CPR ನ ಟಚ್ ಮಾಡಿಲ್ಲ ಅನ್ಕೊಳ್ಳೋಣ, ಇವತ್ತಿನ ದಿನ ಈ CPR ನ ಟಚ್ ಮಾಡಿಲ್ಲ, ಹಾಗೆ ಹೋಗಿದೆ ಅನ್ಕೊಳ್ಳಿ. ನಾಳೆ ಈ CPR ಲೆವೆಲ್ ಸ್ಟ್ರಾಂಗ್ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸಿಂಪಲ್. CPR ಲೆವೆಲ್ಗಳು ಹತ್ತತ್ರ ಇತ್ತು ಅಂದ್ರೆ ಆ ದಿನ ಟ್ರೆಂಡ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್. ಈ CPR ಗಳು ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಗಳ ಜೊತೆ ಮರ್ಜ್ ಆಗಿದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ಹೈ ಕನ್ಫರ್ಮೇಶನ್. ಫಿಬ್ ಜೊತೆಗೆ ಮರ್ಜ್ ಆಗಿದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ಹೈ ಕನ್ಫರ್ಮೇಶನ್. ಬೊಲಿಂಜರ್ ಬ್ಯಾಂಡ್ ಜೊತೆಗೆ ಮರ್ಜ್ ಆಗಿದ್ರೆ ಅನ್ಕೊಂಬಿಡಿ, ಹೈ ಕನ್ಫರ್ಮೇಶನ್. ಇವೆಲ್ಲಾನು ಕೂಡ ನೋಡಿ, CPR ಆಗಿರ್ಬೋದು, R3S3 ಕ್ಯಾಮ್ರೆಲ್ ಆಗಿರ್ಬೋದು, ಬೊಲಿಂಜರ್ ಬ್ಯಾಂಡ್ ಆಗಿರ್ಬೋದು, ಇವೆಲ್ಲ ಫಿಬ್ ಆಗಿರ್ಬೋದು, ಇವೆಲ್ಲಾನು ಕೂಡ ಇಟ್ ವರ್ಕ್ಸ್ ಆಸ್ ಎ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಆಗೇನೆ ವರ್ಕ್ ಆಗೋದು. ದಟ್ಸ್ ವೈ ಇವ್ಯಾವು ಲ್ಯಾಗಿಂಗ್ ಇಂಡಿಕೇಟರ್ ಅಲ್ಲ, EMA ಒಂದೇ. ಬಟ್ ವಿ ಯೂಸ್ EMA ಯಾವುದೇ ತರ ಟ್ರೇಡ್ ನ ಲ್ಯಾಗ್ ಆಗೋದಕ್ಕೆ ಬಿಡೋದಿಲ್ಲ. ಲಿಕ್ವಿಡಿಟಿ ಸ್ವೀಪ್ ಆಗಿ EMA ನೇ ಬ್ರೇಕ್ ಮಾಡೋದು. ಸಪೋರ್ಟ್ ತಗೋತಾ ಇದೆ ಅಂದ್ರೆ ವಿತ್, ಈಗ ಫಾರ್ ಎಕ್ಸಾಂಪಲ್ S3 ಮತ್ತೆ EMA ಬ್ರೇಕ್ ಆಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ಅದು ಲಿಕ್ವಿಡಿಟಿ ಸ್ವೀಪ್ ಎಲ್ಲ ಆಗಿನೇ ಬರ್ತಾ ಇರೋದು ಅಂತ ಅರ್ಥ. ದಟ್ಸ್ ವೈ ಇದು ಫೇಲ್ ಆಗೋದಿಲ್ಲ ಲಾಟ್ ಆಫ್ ಟೈಮ್ಸ್. ಓಕೆ, ಇವನ್ನೆಲ್ಲಾನು ಕೂಡ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಅಂಡ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಏನ್ ಮಾಡ್ಬೇಕು? ಸಿ, ಫಸ್ಟ್ ಮೇನ್ ಥಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಇವತ್ತು ಗ್ಯಾಪ್ ಡೌನ್ ಆಗೋಯ್ತು ಅನ್ಕೊಳ್ಳಿ, ಮಾರ್ಕೆಟ್ ಇಲ್ಲೆಲ್ಲೋ ಇರುತ್ತೆ. ಓಕೆ, ಮಾರ್ಕೆಟ್ ಇಲ್ಲೆಲ್ಲೋ ಇರುತ್ತೆ, ಗ್ಯಾಪ್ ಡೌನ್ ಆಗೋಯ್ತು ಅನ್ಕೊಳ್ಳಿ. ಆಬ್ವಿಯಸ್ಲಿ ಕ್ಲೋಸಿಂಗ್ ಪ್ರೈಸ್ ಇರುತ್ತಲ್ಲ ಪ್ರೀವಿಯಸ್ ಡೇದು, ಈ ಕ್ಲೋಸಿಂಗ್ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇದನ್ನ ಟಚ್ ಮಾಡಿ ಬೀಳುವಂತ ಚಾನ್ಸಸ್ ಇರುತ್ತೆ, ಬಟ್ ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ವಿ ಇನ್ಕ್ಲೂಡ್ ಫೀಬ್, ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಆ ಜಾಗನ ನೋಡ್ತೀವಿ. ಅಂಡ್ ಪ್ರೀವಿಯಸ್ ಡೇ ಹೈ ಮತ್ತೆ ಪ್ರೀವಿಯಸ್ ಡೇ ಲೋ ಇರುತ್ತಲ್ಲ, ಅದು ಕೂಡ ವರ್ಕ್ಸ್ ಆಸ್ ಎ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಲೆಟ್ಸ್ ಸೇ ಪ್ರೀವಿಯಸ್ ಡೇ ಹೈ ಆರ್ ಪ್ರೀವಿಯಸ್ ಡೇ ಲೋ, ಇನ್ ಕೇಸ್ ಅದೇನಾದ್ರೂ ಇಫ್ ಇಟ್ ಈಸ್ ಮರ್ಜಿಂಗ್ ವಿತ್ R3S3 ಆರ್ CPR ಆರ್ ಫಿಬ್, ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಟ್ರೇಡಿಂಗ್ ವಿಗೆ ಹೋಗೋಣ. ಇದನ್ನ ಕ್ಲೋಸ್ ಮಾಡ್ತೀನಿ. ಎಂಡ್ ಟು ಎಂಡ್ ಎಲ್ಲಾನು ಕೂಡ ಹೇಗೆ ಟ್ರೇಡ್ ಮಾಡಬೇಕು ಅಂತ ಎಲ್ಲಾನು ಕೂಡ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಕನ್ಫ್ಯೂಷನ್ನೇ ಬೇಡ. ಓಕೆ, ಸೊ ರಿಮೂವ್ ಡ್ರಾಯಿಂಗ್ಸ್, ಇಲ್ಲಿ ನಿಫ್ಟಿ ಫ್ಯೂಚರ್ಸ್ ಗೆ ಹೋಗ್ತೀನಿ. ಓಕೆ, ಅದನ್ನ ನೋಡಿ ಟ್ರೇಡ್ ಮಾಡೋದು ನಾನು. ಓಕೆ, ನಿಫ್ಟಿ ಎಲ್ಲಾ ಡೌಟ್ ಏನೇನಿರುತ್ತೆ ಫ್ಯೂಚರ್ ಚಾರ್ಟ್ ಹಾಕೊಂಡಿದೀನಿ. ನೆಕ್ಸ್ಟ್ ಲೆವೆಲ್ ಗುರು. S4 EMA ಬ್ರೇಕ್ ಬಂದ್ರೆ ತಗೋಬಹುದು. ಓಕೆ, ಬೇಡ 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 ಬೇಡ, ರಿಮೂವ್ ಡ್ರಾಯಿಂಗ್ಸ್. ಓಕೆ, ಸೊ ಇವಾಗ ಇಂಡಿಕೇಟರ್ ನಾನು ಎಲ್ಲಾ ರಿಮೂವ್ ಮಾಡ್ಕೋತೀನಿ. ಓಕೆ, ನನ್ಗೆ ಯಾವ್ದಾದ್ ಬೇಡ, ಪಿವೋಟ್ ಬೇಕು, EMA 20 ಬೇಕು, 9 ಬೇಡ, ಬೊಲಿಂಜರ್ ಬ್ಯಾಂಡ್ ಇರ್ಲಿ, CPR ಇರ್ಲಿ, CPR ಇರ್ಲಿ ವಿತ್ ಪಿವೋಟ್ ಲೆವೆಲ್ಸ್ ಇರ್ಲಿ. ಓಕೆ, ಇದರಲ್ಲಿ ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಇವೇನೇನೆ ಟ್ರೆಡಿಷನಲ್ ಲೆವೆಲ್ಸ್ ಗಳು. ಓಕೆ, ಇಲ್ಲಿ ನೋಡಿ, ಈ CPR ಅಲ್ಲಿ ನೀವು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸ್ಟೈಲ್ ಹೋಗಿ, ಡೈಲಿ ಪಿವೋಟ್, ಡೈಲಿ PC, ಡೈಲಿ TC, ಡೈಲಿ R1, ಡೈಲಿ S1. ಓಕೆ, ಏನಫ್. ಬೇಕಾದ್ರೆ ಡೈಲಿ S2, ಡೈಲಿ S3 ಹಾಕೊಡಿ. ಯಾಕಂದ್ರೆ ಸಮ್ ಟೈಮ್ಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಕ್ಯಾಮ್ರಲ್ ಲೆವೆಲ್ ಕಿಂತ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಮಾರ್ಕೆಟ್. ಓಕೆ, ಈಗ ಮಾರ್ಕೆಟ್ ಕ್ಯಾಮ್ರಲ್ ಲೆವೆಲ್ ಕಿಂತ S3 ಕಿಂತ ಕೆಳಗಡೆ ಇತ್ತು ಅಂದ್ರೆ ಯಾವ ಲೆವೆಲ್ ನೋಡ್ತೀರಾ? ಯಾವ್ದು ಇರಲ್ಲ. S4 ನೋಡ್ಬೇಕಾಗುತ್ತೆ, S5 ನೋಡ್ಬೇಕಾಗತ್ತೆ. ಆಬ್ವಿಯಸ್ಲಿ S4, S5 ನೋಡ್ತೀವಿ ಓನ್ಲಿ ಇಫ್ ಮಾರ್ಕೆಟ್ S3 ಕೆಳಗಡೆ ಎಲ್ಲ ಓಪನ್ ಆಗೋಗಿದ್ರೆ. R4, R5 ಎಲ್ಲ ನೋಡ್ತೀವಿ ಇನ್ ಕೇಸ್ ಮಾರ್ಕೆಟ್ R3 ಮೇಲೆ ಓಪನ್ ಆಗಿದ್ರೆ. ಓಕೆ, ಅವಾಗ ವಿ ಇನ್ಕ್ಲೂಡ್ ದಿಸ್ ಟ್ರೆಡಿಷನಲ್ ಲೆವೆಲ್ ಕೂಡ. ಈ CPR ಇಂಡಿಕೇಟರ್ ಬೈ KGS ಅಂತ ಇದೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದರಲ್ಲಿ S1, S2, S3, R1, R2, R3 ಇವೆಲ್ಲಾನು ಕೂಡ ನಾವು ನೋಡ್ಬೋದು. ಬಟ್ ಸದ್ಯಕ್ಕೆ ಬೇಡ. ಓಕೆ, ಸದ್ಯಕ್ಕೆ ಇವನ್ನೆಲ್ಲ ನಾನು ಆಫ್ ಮಾಡ್ತೀನಿ. ಓಕೆ, ಸೊ ಡೈಲಿ R3, ಡೈಲಿ ಇವೆಲ್ಲಾನು ಬೇಡ, ಇವೆಲ್ಲಾನು ಆಫ್ ಮಾಡ್ತೀನಿ. ಓಕೆ, ಬರೀ 3 ಲೈನ್ ಮಾತ್ರ ಇಟ್ಕೋತೀನಿ. ಪಿವೋಟ್ ಕ್ಯಾಮ್ರಲದಲ್ಲಿ ಬರೀ ನಾನು R3S3 ಮಾತ್ರ ಇಟ್ಕೋತೇನೆ. ಯಾವಾಗ ಯಾವಾಗ ಅದನ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲಾನು ನೋಡಿ ನೀವು. ಓಕೆ, R2 ಬೇಡ, R3 ಬೇಡ, ಇದು ಬೇಡ. ಓಕೆ, ಓಕೆನಾ? ಸೊ ಇಷ್ಟು ಇಟ್ಕೊಂಡಿದ್ದೀನಿ. ಓಕೆ, ಯಾವ ದಿನ ಹೋಗೋಣ? ಯಾವ್ದಾದ್ರು ದಿನ ಹೋಗೋಣ ಗುರು. ಓಕೆ, ಯಾವ ದಿನ ಬೇಕಾದ್ರೂ ಹೋಗೋಣ. Alt-G ಹೋಗೋಣ. ಓಕೆ, ಅಕ್ಟೋಬರ್ ಮಂತ್ ಮಾಡೋಣವಾ? ಅಕ್ಟೋಬರ್ ಟೆಸ್ಟ್ ಮಾಡೋಣವಾ? ಇದು ನವೆಂಬರ್. ನವೆಂಬರ್, ಅಕ್ಟೋಬರ್ 1st ಇಂದ ಬರೋಣ. ಓಕೆ, ಅಕ್ಟೋಬರ್ 1st ಇಂದ ಬರೋಣ. ಸೊ ರಿಪ್ಲೈ ಬಟನ್ ಹಾಕಿ. ಓಕೆ 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 ಓಕೆ, ರಿಪ್ಲೈ ಬಟನ್ ಹಾಕಿದ್ದೀನಿ. ಅಕ್ಟೋಬರ್ 1st ಇಂದ ಟ್ರೇಡ್ ಮಾಡೋಣ. ಓಕೆ, ಹೇಗೆ ಟ್ರೇಡ್ ಮಾಡೋಣ? ಸಿ, ಫಸ್ಟ್ ಬನ್ನಿ ಬನ್ನಿ, ಎಲ್ಲ ಇಂಡಿಕೇಟರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಹೈಯರ್ ಟೈಮ್ ಫ್ರೇಮ್ ಹೋಗೋಣ. ಸೇಮ್ ನಾವು ಗೋಲ್ಡ್ ಅಲ್ಲಿ ಹೇಗ್ ಮಾಡ್ತಾ ಇದ್ವಲ್ಲ ಹಾಗೆ. ಓಕೆ, ಹೈಯರ್ ಟೈಮ್ ಫ್ರೇಮ್ ನ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ಬನ್ನಿ ಇಲ್ಲಿ ಅಬ್ಸರ್ವ್ ಮಾಡಿ. ಸಿ ದಿಸ್ ಮಾರ್ಕೆಟ್ ಯಾವ ಝೋನ್ ಇದು? ಡಿಮ್ಯಾಂಡ್ ಝೋನ್, ಕರೆಕ್ಟಾ?
ಆಮೇಲೆ ಮಾರ್ಕೆಟ್ ಇಲ್ಲಿಂದನೂ ನೋಡಿ ಅಬ್ಸರ್ವ್ ಮಾಡಿ ಶಾರ್ಪ್ ಮೂವ್ ಆಗಿದೆ, ಇಲ್ಲಿಂದನೂ ಮಾರ್ಕೆಟ್ ಶಾರ್ಪ್ ಮೂವ್ ಆಗಿದೆ. ಕರೆಕ್ಟಾ? ಎನಫ್, ಇದು ಇಷ್ಟೇ ಎನಫ್. ಯಾಕಂದ್ರೆ ಮಾರ್ಕೆಟ್ ಇಲ್ಲಿದೆ 1 ಅವರ್ ಅಲ್ಲಿ, ಮಾರ್ಕೆಟ್ ಇಲ್ಲಿದೆ. ಲೆಟ್ಸ್ ಸಿ ಬೊಲಿಂಜರ್ ಬ್ಯಾಂಡ್ ನೋಡೋಣ. ಓಕೆ, ಬೊಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ನ ಕೂಡ ಟಚ್ ಮಾಡಿದೆ. ಓಕೆ, ಮಾರ್ಕೆಟ್ ಲೋವರ್ ಬ್ಯಾಂಡ್ ನ ಕೂಡ ಟಚ್ ಮಾಡಿದೆ. ಸೊ ಮಾರ್ಕೆಟ್ ಲೋವರ್ ಬ್ಯಾಂಡ್ ನ ಟಚ್ ಮಾಡ್ತು ಅಂದ್ರೆ ಏನ್ ಅರ್ಥ ಹೇಳಿ? ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗ್ಬೋದು ಇಲ್ಲಿ ತನಕ ಅಂತ ಅರ್ಥ. ಅಪ್ಪರ್ ಬ್ಯಾಂಡ್ ತನಕ ಹೋಗ್ಬಹುದು ಅಂತ, ನಾನು ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಹೋಗ್ಬೋದು ಅಂತ ಅರ್ಥ. ಓಕೆ, ಸೊ ಇವಾಗ ಲೆಟ್ಸ್ ಸಿ ಎಲ್ಲಾನು ಇದನ್ನ ಕ್ಲೋಸ್ ಮಾಡ್ಕೋತೀನಿ. ಹಿಂಗ ಅರ್ಥ ಮಾಡ್ಕೊಂಡಿದ್ದೀನಿ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಐ ಗೋ ಟು ದಿ 5 minutes. ಸೊ ಈಗ ನಾ ಎಲ್ಲ ಇಂಡಿಕೇಟರ್ ನ ರಿಮೂವ್ ಮಾಡಿದ್ದೀನಿ. ಅಂಡ್ ನನ್ನ ಮೈಕ್ ಕಿತ್ತೋದು, ಮೈಕು ಎನರ್ಜಿ ಎಲ್ಲಾ ರೆಕಾರ್ಡ್ ಆದ್ಮೇಲೆ ಆಮೇಲೆ ನೋಡ್ತೀನಿ, ಅದ್ರ ವಾಯ್ಸೇ ಇರಲ್ಲ. ಓಕೆ, ಬಟ್ ಪುಣ್ಯಕ್ಕೆ ಬೇಗ ನೋಡ್ಕೊಂಡ್ಬಿಟ್ಟೆ ಇಲ್ಲಿಗೆನೆ. ಸೊ ಓಕೆ, ಸೊ ಲೈಕ್ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಇದನ್ನೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದು ನೋಡ್ಬೋದು ಪ್ರೀವಿಯಸ್ ಡೇ ಹೈ ಅಂಡ್ ಪ್ರೀವಿಯಸ್ ಡೇ ಲೋನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸಿ ಪ್ರೀವಿಯಸ್ ಡೇ ಹೈ ಅಂದ್ರೆ ಏನ್ ಹೇಳಿ? ಈಗ ಹಿಂದಿನ ದಿನ ಏನಾದ್ರು ಮಾರ್ಕೆಟ್ 200 ರೂಪಾಯಿಗೆ ಹೋಗ್ಬಿಟ್ಟು ಬಿತ್ತು ಅನ್ಕೊಳ್ಳಿ, 200 ರೂಪಾಯಿ ಪ್ರೀವಿಯಸ್ ಡೇ ಹೈ ಆಗುತ್ತೆ. ಇನ್ ಕೇಸ್ ಏನಾದ್ರು 100 ರೂಪಾಯಿಂದ ಮಾರ್ಕೆಟ್ ಮೇಲ್ ಹೋಯ್ತು, ಮಾರ್ಕೆಟ್ ಆಮೇಲೆ 100 ರೂಪಾಯಿಗೆ ಬರ್ಲೇ ಇಲ್ಲ ಅಂದ್ರೆ 100 ರೂಪಾಯಿ ಪ್ರೀವಿಯಸ್ ಡೇ ಲೋ ಆಗುತ್ತೆ. ಇದು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಇದಿಷ್ಟು ಝೋನ್. ಓಕೆನಾ? ಈ ಝೋನ್ ನ ಇಟ್ಕೊಂಡು ನಾವು ಟ್ರೇಡ್ ಮಾಡೋದು. ಓಕೆ, ಲೆಟ್ಸ್ ಸಿ ನೋಡೋಣ ಹೇಗೆ ಏನೇನು. ನಮ್ಗೆ EMA ಅಂತೂ ಇಂಪಾರ್ಟೆಂಟ್ ಗುರು, EMA ನ ಬಿಡೋದಿಲ್ಲ. ಓಕೆ, ದೆನ್ ಕ್ಯಾಮ್ರೆಲಾ ಲೆವೆಲ್ ನೋಡೋಣ ಏನೇನಾಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಓಕೆ, ಸಿ ಇಲ್ಲೇ ಇರೋದು ತಲೆನೋವು. ಮಾರ್ಕೆಟ್ ಏನಾಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಮಾರ್ಕೆಟ್ R3 ಗಿಂತ ಮೇಲೆ ಹೋಗ್ಬಿಟ್ಟಿದೆ, S3 ಇಲ್ಲೆಲ್ಲೂ ಇಲ್ಲ. ದೆನ್ ಈ ಸೆಟಪ್ ಇರೋದಿಲ್ಲ. ಓಕೆ, ದೆನ್ ಇವಾಗ ನಾನು ಏನ್ ಮಾಡ್ತೀನಿ, ಕ್ಯಾಮ್ರೆಲ್ಲ ಆಫ್ ಮಾಡ್ಕೋತೀನಿ. ಕರೆಕ್ಟಾ? ಪರ್ಫೆಕ್ಟ್. ಸೊ ನಾನು ಹೇಳಿದ್ನಲ್ಲ, ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಈ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಬರುತ್ತೆ. ಸಮ್ಟೈಮ್ಸ್ ಈ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಬಂದು ಇಲ್ಲಿಂದ ಟಚ್ ಮಾಡ್ಕೊಂಡು ಹೋಗುತ್ತೆ. ಅದು ಒಂದು ಸಿನಾರಿಯೋ ಇರುತ್ತೆ. ಬಟ್ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. ಬಟ್ ನಾವೇನ್ ಪ್ಲಾನ್ ಮಾಡಿದ್ವಲ್ಲ ಆ ಲೆವೆಲ್ ನ ದಾಟ್ಬಿಟ್ಟಿದೆ. ಬಟ್ ದಾಟಿದ ತಕ್ಷಣ ಟ್ರೇಡ್ ತಗೊಳಕ್ ಆಗೋದಿಲ್ಲ. ಮೇ ಬಿ ಚಾನ್ಸ್ ಫೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ CPR ನ ಇನ್ಕ್ಲೂಡ್ ಮಾಡ್ಕೋತೀನಿ. ಓಕೆ, ಅವನಜ್ಜಿ CPR ಬಂತು. ಓಕೆ, CPR ನೋಡಿ, CPR ಕೂಡ ಇಲ್ಲೇ ಇದೆ. ಸೊ ನೋ ಯೂಸ್. ಓಕೆ, ಯಾವ್ದು ಕೂಡ ನೋ ಯೂಸ್. ಬಟ್ ಇವಾಗ ಫಿಬ್ ನ ನೋಡೋಣ. ಫಿಬ್ ನ ಹಾಕೊಳಕ್ಕೆ ನೋಡ್ತೀನಿ. ಓಕೆ, ಸೊ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ. ಸೊ ಇವಾಗ ಫಿಬ್ ಹಾಕೋತೀನಿ. ಫಿಬ್ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಓಕೆ, ಇನ್ನ ಮೇಲ್ ಹೋದ್ರೆ ಹಂಗೆ ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಓಕೆ 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 ಇವಾಗ ನೋಡಿ ಮಾರ್ಕೆಟ್ ಇನ್ನ ಮೇಲೋಯ್ತು. ಫಿಬ್ ನ ಇಲ್ಲಿಗೆ ಶಿಫ್ಟ್ ಮಾಡ್ಕೋತೀನಿ. ಓಕೆನಾ? ದೆನ್ ಲೆಟ್ಸ್ ಸಿ. ಇನ್ನ ಮೇಲೋಯ್ತು, ಶಿಫ್ಟ್ ಮಾಡ್ಕೋತೀನಿ. ಬೊಲಿಂಜರ್ ಬ್ಯಾಂಡ್ ಏನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಲೋಡ್ ಆಗ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಓಕೆ, ಬರ್ಲಿ ಬರ್ಲಿ ಬರ್ಲಿ. ಅಯ್ಯೋ, ಜಸ್ಟ್ ಮಿಸ್ ಬರ್ಲಿ. ಓಕೆ, ಬರ್ಲಿಲ್ಲ ಗಾಯ್ಸ್. ಸೊ ಫಿಬ್ ನ ಇಲ್ಲಿಗೆ ಮೂವ್ ಮಾಡ್ಕೋತೀನಿ. ಇನ್ ಕೇಸ್ ಬರುತ್ತಾ ನೋಡೋಣ. ಇಲ್ಲ, ಬರ್ಲಿಲ್ಲ. ಫಿಬ್ ನ ಇಲ್ಲಿಗೆ ಮೂವ್ ಮಾಡ್ಕೊಂಡೆ. ಓಕೆ, ಯಾಕಂದ್ರೆ ಇಲ್ಲಿ ಯಾವ್ದು ಲೆವೆಲ್ಸ್ ಗಳಿಲ್ಲ, ಲೆವೆಲ್ಸ್ ದಾಟ್ ಹೋಗ್ಬಿಟ್ಟಿದೆ. ಸೊ ದಟ್ಸ್ ವೈ ಫಿಬ್ ಅಲ್ಲಿ ನೋಡ್ತಾ ಇದ್ದೀನಿ ಟ್ರೇಡ್ ಮಾಡೋದಕ್ಕೆ. ಸಿ ಆ ದಿನ ಯಾವುದೇ ಒಂದು ಟ್ರೇಡ್ ನಮಗೆ ಸಿಗ್ಲಿಲ್ಲ. ಬಟ್ ಇಲ್ಲಿ ಟ್ರೇಡ್ ನ ತಗೋಬಹುದಿತ್ತು. ಇಟ್ಸ್ ಓಕೆ, ಲೆಟ್ಸ್ ಲೀವ್ ಇಟ್. ಓಕೆ, ಬಟ್ ರಾಂಗ್ ಮೂವ್ ಮಾಡ್ಲಿಲ್ವಲ್ಲ. ಸಿಂಪಲ್, ನಮ್ಮ ಸೆಟಪ್ ಗೆ ನಾವು ಕಾದ್ವಿ, ಸಿಗ್ಲಿಲ್ಲ. ಇವಾಗ ನೆಕ್ಸ್ಟ್ ಡೇ ಬಂತು. ಓಕೆ, ಎಲ್ಲ ರಿಮೂವ್ ಮಾಡ್ತೀನಿ ಡ್ರಾಯಿಂಗ್ಸ್. ಸೊ ಇವಾಗ ನೋಡಿ, ಪ್ರೀವಿಯಸ್ ಡೇ ಹೈ ಯಾವುದು? ಇದು. ಪ್ರೀವಿಯಸ್ ಡೇ ಲೋ ಯಾವುದು? ಇದು. ಓಕೆನಾ? ಮಾರ್ಕ್ ಮಾಡ್ಕೊಂಡೆ. ಇವಾಗ ನಾನು ಕ್ಯಾಮ್ರೆಲಾ ಲೆವೆಲ್ಸ್ ನೋಡ್ತೀನಿ. ಸಿ S3 ಇದೆ, ಅಬ್ಸರ್ವ್. ಓಕೆ, ದೆನ್ ಅಬ್ಸರ್ವ್ S3 ಒಳಗಡೆ CPR ಇದೆ. ಶೂ ಶಾರ್ಟ್ ಗುರು. S3 ಒಳಗಡೆ CPR ಇದೆ. ಇಲ್ಲೇನಾದ್ರು ನನಗೆ ಗ್ರೀನ್ ಕ್ಯಾಂಡಲ್ ಬಂದ್ರೆ ನೀಡಿ, CPR ದು ಸಪೋರ್ಟ್ ಆಗುತ್ತೆ, S3 ದು ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಏನಾದ್ರು ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಗ್ರೀನ್ ಕ್ಯಾಂಡಲ್ ಬಂತು. ಸೊ ಇವಾಗ ಏನ್ ಮಾಡ್ತೀನಿ ಗೊತ್ತಾ? ಅಂದ್ರೆ ಬೊಲಿಂಜರ್ ಬ್ಯಾಂಡ್ ಏನಾದ್ರು ಸಪೋರ್ಟ್, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಗುರು ಬಿಡ್ಲೇಬಾರ್ದು. 1:1. ನೋಡಿದ್ರಾ? ಗೊತ್ತಾಯ್ತಾ? ನಾನು ಅವಾಗ್ಲೇ ಏನ್ ಎಕ್ಸ್ಪ್ಲೈನ್ ಮಾಡಿದೆ ಆ ಸೆಟಪ್. ಸಿ ಎಲ್ಲಾನು ನೋಡಿ ಒಂದೇ ಕಡೆ ಮರ್ಜ್ ಆಗಿದೆ. CPR ಒಳಗಡೆ S3 ಬಂದಿದೆ. EMA ಬ್ರೇಕಿಗೆ ನಾನು ಯಾಕೆ ಕಾಯ್ಲಿಲ್ಲ ಅಂದ್ರೆ, EMA ಬ್ರೇಕಿಗೆ ಕಾಯ್ದಿದ್ರು ಓಕೆ, ನೋ ಇಶ್ಯೂಸ್. ಬಟ್
ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್, ಬೊಲಿಂಜರ್ ಬ್ಯಾಂಡ್ ಸ್ವೀಪ್, ರೆಡ್ ಕ್ಯಾಂಡಲ್ ಬಂದು ಗ್ರೀನ್ ಕ್ಯಾಂಡಲ್ ಕಾಂಬಿನೇಷನ್ ಇವೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಬೂಮ್, ಇದು ಹೈ ಅಕ್ಯುರಸಿ ಟ್ರೇಡ್, ಹೈ ಪ್ರೊಬಾಬಿಲಿಟಿ ಟ್ರೇಡ್. ಓಕೆ, ಟಿಪಿ ಇಟ್ಟ, ಟಿಪಿ ಇಟ್ಟ. ಓಕೆ, ಲೆಟ್ಸ್ ಕ್ಲೋಸ್, ಎಲ್ಲ ಕ್ಲೋಸ್ ಮಾಡೋಣ. ಓಕೆನಾ, ಪರ್ಫೆಕ್ಟಾ, ಗೊತ್ತಾಯ್ತಾ? ಇವಾಗ ಬರೀ ಕ್ಯಾಮ್ರೆಲ್ಲ ಇರ್ಲಿ, ನೋಡೋಣ. ಓಕೆ, ನೆಕ್ಸ್ಟ್ ಡೇಗೆ ಬಂತು. ಈ ದಿನ ಒಂದು ಟಾರ್ಗೆಟ್ ಮುಗೀತು, ಬೊಲಿಂಜರ್ ಬ್ಯಾಂಡ್ ಆಫ್ ಮಾಡ್ಕೋತೀನಿ. ಓಕೆ, ಸೊ ರಿಮೂವ್ ಮಾಡ್ತೀನಿ ಡ್ರಾಯಿಂಗ್ಸ್ ಎಲ್ಲಾನು ಕೂಡ. ಹಿಂಗ್ ಬಂತಲ್ಲ, ಇವಾಗ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ದೇರ್ ಇಸ್ ಎ ಝೋನ್ ಅಲ್ವಾ, ಎಕ್ಸಾಕ್ಟ್ ಝೋನ್ ಇದೆ, ಕರೆಕ್ಟಾ? ಎಕ್ಸಾಕ್ಟ್ ಝೋನ್. ಏನ್ ಝೋನ್? ಸಪ್ಲೈ ಝೋನ್. ಬ್ರೇಕ್ ಆಗಿ ರೀಟೆಸ್ಟ್ ಆಗಿದೆ. ದೆನ್ ಇಲ್ಲಿ S3 ಕೂಡ ಇದೆ, ಅರ್ಥ ಮಾಡ್ಕೊಳ್ಳಿ. ಕ್ಯಾಮ್ರೆಲ್ಲ ಲೆವೆಲ್ಸ್ ಆಯ್ತು, ಇಂಡಿಕೇಟರ್ ನೋಡೋಣ. ಸಿ, ಮರ್ಜ್, ಮರ್ಜ್ ಆಗಿದೆ, ಮರ್ಜ್ ಆಗಿದೆ S3 ಇಲ್ಲೂ ಕೂಡ. ಹೈ ಕನ್ಫರ್ಮೇಶನ್. ಬೊಲಿಂಜರ್ ಬ್ಯಾಂಡ್ ಇಲ್ಲ. ಓಕೆ, ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ಐ ವಿಲ್ ವೇಟ್, ಈ S3 ಟಚ್ ಆಗೋದಕ್ಕೆ ವೇಟ್ ಮಾಡ್ತೀನಿ. S3 ಅಲ್ಲಿ ಟಚ್ ಆಗಿಲ್ಲ, ಐ ವಿಲ್ ವೇಟ್, S3 ಟಚ್ ಆಗಕ್ಕೆ ವೇಟ್ ಮಾಡ್ತೀನಿ. ಕಚಡ, ನನ್ನ ಮಗಂದು ಟಚ್ ಆಗಿಲ್ಲ, ಇಗ್ನೋರ್. ಓಕೆ ಓಕೆ, ಇಟ್ಸ್ ಓಕೆ, ಬಿಟ್ಬಿಡೋಣ. ಓಕೆ, ಸೊ ದೆನ್ ಐ ವಿಲ್ ವೇಟ್, ನೋಡೋಣ. ಓಕೆ, ಸೊ ಮೇಲ್ ಹೋಗ್ತಾನೆ ಇದೆ. ಸೊ ಇದನ್ನ ಪಿಕ್ ಮಾಡ್ಬೋದು. ಓಕೆ, ಈಗ ಫಿಬ್ ಹಾಕೋತೀನಿ. ಆರ್ CPR ಅಲ್ಲಿ ಓಕೆ, ಅದೊಂದು ಒಳ್ಳೆ ಇದಿತ್ತು, ಬಟ್ ದ ಥಿಂಗ್ ಏನು ಅಂದ್ರೆ ಇಗ್ನೋರ್ ಆಯ್ತು. ಸೊ ಪಿಕ್ ಮಾಡ್ಬೋದಿತ್ತು, ಯಾಕಂದ್ರೆ ಇಲ್ಲಿರೋ ಸಪ್ಲೈ ಝೋನ್ ರೀಟೆಸ್ಟ್ ಮಾಡಿದೆ. ಬಟ್ ರೂಲ್ ಇಸ್ ಎ ರೂಲ್, ಈವನ್ ಫಾರ್ ಎ ಫೂಲ್. ಓಕೆ, ಈ ದಿನಾನು ಟ್ರೇಡ್ ಇಲ್ಲ, ಇಟ್ಸ್ ಓಕೆ. ಒನ್ ಪ್ರಾಫಿಟಬಲ್ ಡೇ ಇತ್ತಾ? ಓಕೆ ಓಕೆ, ಇವಾಗ ಇಲ್ಲಿ ಓಪನ್ ಆಗಿದೆ. ಸೊ ಸೇಮ್ CPR ನೋಡ್ತೀನಿ. S3 ಇಲ್ಲಿದೆ, R3 ಇಲ್ಲಿದೆ. ಲೆಟ್ಸ್ ಗೋ. EMN ಹಾಕೋತೀನಿ. ಓಕೆ, EMN ಹಾಕೋತೀನಿ. ಬ್ರೇಕ್ ಆಯ್ತು. ಅಯ್ಯೋ. ಓಕೆ ಓಕೆ, ಒಂದು ರೆಡ್ ಕ್ಯಾಂಡಲ್ ಬೇಕು. ರೆಡ್ ಕ್ಯಾಂಡಲ್ ಬಂತು. R3 EMA ಬ್ರೇಕ್ಔಟ್, ಸ್ವಿಂಗ್ ಹತ್ರ ಸ್ಟಾಪ್ ಲಾಸ್, ದೆನ್ 1:1 ಸ್ವಿಂಗ್ ಹತ್ರ ಇಟ್ಕೊಬೇಕು ಸ್ಟಾಪ್ ಲಾಸ್. ಒಂದೇ ಕ್ಯಾಂಡಲ್ ಬಂದಿರುತ್ತೆ, ನೀವು ಸ್ಕ್ಯಾಲ್ಪರ್ ಮಾಡ್ಕೊಬಹುದು, ಏನಾದ್ರು ಮಾಡ್ಕೊಬಹುದು. ಓಕೆ, ಸೊ ಇಲ್ಲಿ ಒಂದು ಲೆವೆಲ್ ಇತ್ತು. ಓಕೆ, ಯೂಶಲಿ ನೀವು ಆಬ್ವಿಯಸ್ಲಿ ಸ್ಕ್ಯಾಲ್ಪ್ ಮಾಡ್ಕೊಬಹುದು ಇದನ್ನ. 1:1 ಹೋಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಸ್ಕ್ಯಾಲ್ಪ್ ಇಟ್. ಓಕೆ, ಇನ್ ಕೇಸ್ ಏನಕ್ಕೆ ಅಂದ್ರೆ SL ನ ನೀವು ಈ ಲೋವರ್ ಬ್ಯಾಂಡ್ ಏನಾದ್ರು ಅಂದ್ರೆ ಕ್ಯಾಂಡಲ್ ಲೋಗಿ ಇಟ್ಕೊಂಡ್ರೆ ಯು ಕ್ಯಾನ್ ಟೇಕ್ ಇಲ್ಲಿ ತನಕ. ಯಾಕೆ ಅಂದ್ರೆ ಸೊ ಟಾರ್ಗೆಟ್ ನ ಇಟ್ಕೋಬೇಕಾದ್ರೆ ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಳ್ಳಿ. ಓಕೆ, ಸೊ 0.5 ಗೆ ನೀವು ಟ್ರೇಡ್ ನ ಫಿಕ್ಸ್ ಮಾಡ್ಕೊಬಹುದು. ಓಕೆ, ಕಾಯ್ಕೊಂಡು ಕೂತ್ಕೊಂಡ್ಬಿಡಿ, ಸ್ಕ್ಯಾಲ್ಪ್ ಮಾಡಿದ್ರೆ ಇನ್ನ ಒಳ್ಳೇದದು. ಓಕೆ, ಸೊ ಕಂಟ್ರೋಲ್ Z. ಓಕೆನಾ, ಅಲ್ಲಿಡ್ಸೆ ಇದನ್ನ ಸ್ಟಾಪ್ ಲಾಸ್ ಅನ್ಕೊಳ್ಳೋಣ. ಓಕೆ, ಅಗೈನ್ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಈ ಝೋನ್ ಹತ್ರ ಇದೆ, ಸಪ್ಲೈ ಝೋನ್ ಹತ್ರ ಇದೆ. ಓಕೆ, ಈ ಝೋನ್ ಇವಾಗ ಬ್ರೇಕ್ಔಟ್ ಆಗಿದೆ, ಕರೆಕ್ಟಾ? ಈ ಝೋನ್ ಇವಾಗ ಬ್ರೇಕ್ಔಟ್ ಆಗಿದೆ, ಬಟ್ ಬ್ರೇಕ್ಔಟ್ ಟ್ರೇಡ್ಸ್ ತಗೋತೀವ? ಇಲ್ಲ, ವಿ ವಿಲ್ ವೇಟ್. ವೇಟ್ ಬಂತು ನೋಡಿ. ಏನ್ ಬಂತು ಗೊತ್ತಾ? ಇಲ್ಲಿ ಈ ಸಪ್ಲೈ ಝೋನ್ ನ ವಿತ್ EMA ಬ್ರೇಕ್ಔಟ್ ಮಾಡಿದೆ. ಓಕೆ, ಅಂಡ್ R3 ಗೆ ಒಂದ್ ಸ್ವಲ್ಪ ದೂರದಲ್ಲಿ ಇದೆ, ಸ್ವಲ್ಪ ದೂರ ಅಷ್ಟೇ, ತುಂಬಾ ದೂರ ಇದ್ದಿದ್ರೆ ನಾನು ಇದನ್ನ ಪಿಕ್ ಮಾಡ್ತಾ ಇರ್ಲಿಲ್ಲ. ಸ್ವಲ್ಪ ದೂರದಲ್ಲಿ ಇದೆ. ಸೊ ದೆನ್ ಐ ವಿಲ್ ಪಿಕ್ ದಿ ಟ್ರೇಡ್. ಸ್ವಲ್ಪ ದೂರದಲ್ಲಿ ಇರೋದಕ್ಕೆ ಪಿಕ್ ಮಾಡ್ತಾ ಇರೋದು, ಇಲ್ಲಾಂದ್ರೆ R3 ಗೆ ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ಯೂಶಲಿ ಎಷ್ಟು ಸಿಕ್ತಿದ್ದು? 1:1 ನೆಕ್ಸ್ಟ್ ಡೇಗೆ ಬಂತು. ಓಕೆ, ನೆಕ್ಸ್ಟ್ ಡೇ ಎಲ್ಲ ಕ್ಯಾರಿ ಮಾಡೋದಕ್ಕೆ ಹೋಗ್ಬಾರ್ದು ಸ್ವಿಂಗು. ಸೊ ಇದು ನೋಡಿ, ಆಲ್ಮೋಸ್ಟ್ ನಿಮ್ಗೆ 1:1 ಸಿಕ್ಕಿದೆ. ಓಕೆ, 1:1 ಸಿಕ್ಕಿದೆ. ನೀವು 1:2ನೇ ಇಟ್ಕೊಂಡಿದ್ರು ಹೋಗಿರೋದು ಅದು, ಬಟ್ ಇಟ್ಸ್ ಓಕೆ. ಅಂಡ್ ಇಲ್ಲಿ ಬನ್ನಿ. ಓಕೆ, CPR ಇದನ್ನ ಮಾಡ್ತೀನಿ. ಇಲ್ಲಿ ನೋಡಿ, R3 EMA ಬ್ರೇಕ್ಔಟ್. ಓಕೆ, R3 EMA ಬ್ರೇಕ್ಔಟ್, ಕ್ಯಾಮ್ರೆಲ ಲೆವೆಲ್. ಇದು ನಿಮ್ಗೆ 1:1 ಸಿಕ್ಕಿದೆ. ಓಕೆ, 1:1 ಸಿಕ್ಕಿದೆ, ಸಿಂಪಲ್. ಇವಾಗ ಇವೆಲ್ಲ ಡ್ರಾಯಿಂಗ್ ಮಾಡ್ತೀನಿ. ಓಕೆ, 1 2 3 4 ಟ್ರೇಡ್ ಅಲ್ಲಿ ಒಂದೇ SL ಹಿಟ್ ಆಗಿರೋದು, ಕರೆಕ್ಟಾ? ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಿಮ್ಗೆ ಡಿಮ್ಯಾಂಡ್ ಝೋನ್ ಇದೆ, ಕರೆಕ್ಟಾ? ಅಂಡ್ S3 ಕೂಡ ಇದೆ. ಐ ವಿಲ್ ವೇಟ್ ಫಾರ್ S3 EMA ಬ್ರೇಕ್ಔಟ್. ಆಗಿಲ್ಲ. ಓಕೆ, R3 ಟ್ರೇಡ್ ಮುಗಿಸ್ಬಿಟ್ಟಿದ್ದೀನಿ ನಾನು, ಆಗಿಲ್ಲ.
ಆಗಿಲ್ಲ ಆಗಿಲ್ಲ ಆಗಿಲ್ಲ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಫಿಬ್ ಹಾಕೋತೀನಿ. ಒಯ್ 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 S3 EMA ಬ್ರೇಕ್ ಆಗಿಲ್ಲ. S3 EMA ಬ್ರೇಕ್ ಆಗಿಲ್ಲ. ಓಕೆ, ಫಿಬ್ನು ಕ್ರಾಸ್ ಮಾಡ್ಕೊಂಡು ಈಗ ಬನ್ನಿ ಈಗ ಬನ್ನಿ ಈಗ ಬನ್ನಿ. S3 EMA ಕ್ರಾಸ್ ಆಗಿಲ್ಲ, ಬಟ್ S3 EMA ಬ್ರೇಕ್ ಆಗಿದೆ. ಬಟ್ S3ನ ನಾವು ಯಾವಾಗ್ಲೂ ಕೂಡ ಸಪೋರ್ಟ್ ಟ್ರೇಡ್ಸ್ ಗಳನ್ನಾಗೆ ನೋಡೋದು, R3 ಯಾವಾಗೂ ರೆಸಿಸ್ಟೆನ್ಸ್ ಟ್ರೇಡ್ಸ್ ಆಗಿ ನೋಡೋದು. ಬಟ್ ಇಲ್ಲಿ ನೀವು ಫಿಬ್ ಹಾಕೊಳ್ಳಿ. ಓಕೆ, ಫಿಬ್ 0.5 0.6 zone is merging with S3 and S3 ಹತ್ರ EMA ಬ್ರೇಕ್ಔಟ್ ಆಗಿದೆ. ಓಕೆ, ಗೋ ವಿತ್ 1:1. ಸಿಂಪಲ್. ಓಕೆ, ಸೊ 1:1, 1:4 ಇದೆ, 1:1 ಸಿಂಪಲ್. ನೆಕ್ಸ್ಟ್ ಡೇ ಬಂತು. ಓಕೆ, ರಿಮೂವ್ ಮಾಡ್ತೀನಿ ಡ್ರಾಯಿಂಗ್ಸ್. ನೆಕ್ಸ್ಟ್ ಡೇ ನೋಡಿ R3 ಜೊತೆಗೆ R3 ಮೇಲ್ ಬ್ರೇಕ್ಔಟ್ ಆಗೋಗಿದೆ. ಓಕೆ, ಇವಾಗ ನನಗೆ ಇಂಪಾರ್ಟೆಂಟ್ ಏನು ಅಂದ್ರೆ CPR ನೋಡ್ತೀನಿ. ಓಕೆ, CPR ಎಲ್ಲ ನೋಡಿ. ನಾನು ಒಂದು ಎಕ್ಸ್ಪ್ಲೈನ್ ಮಾಡಿದ್ದೆ, 3 CPR ಲೈನ್ ಇರುತ್ತೆ. ಅದು ಏನಾದ್ರೂ ಟಚ್ ಮಾಡ್ಲಿಲ್ಲ ಅವತ್ತಿನ ದಿನ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ಈ CPR ಲೈನ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ನೋಡಿ, ಅಲ್ಲಿಂದ ಸಪೋರ್ಟ್ ತಗೊಂಡು ಹೋಗಿದೆ ಮಾರ್ಕೆಟ್. ಎಕ್ಸಾಕ್ಟ್ ಆಗಿ ನೋಡಿ. ಓಕೆ, ಆಬ್ವಿಯಸ್ಲಿ ನಾವ್ ಇದನ್ನ ಟ್ರೇಡ್ ಮಾಡಿದ್ವಿ, ಬಟ್ ಇದನ್ನ ನೋಡಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ಕನ್ಫ್ಯೂಷನ್ ಆಗಲ್ಲ ಗುರು, ನೋಡ್ತಾ ಇದ್ರೇನೆ ಗೊತ್ತಾಗ್ಬಿಡುತ್ತೆ. ಓಕೆ, ಬನ್ನಿ ರಿಮೂವ್ ಡ್ರಾಯಿಂಗ್. ಇಲ್ಲಿ ನೋಡಿ R3 ಮತ್ತೆ CPR ಲೈನ್ ಮರ್ಜ್ ಆಗಿದೆ. ಕರೆಕ್ಟಾ? CPR ಮಿಡಲ್ ಲೈನ್. ಐ ವಿಲ್ ವೇಟ್ ಫಾರ್ R3 EMA ಬ್ರೇಕ್ಔಟ್. ಅಯ್ಯೋಯ್ಯೋಯ್ಯೋ ಅಯ್ಯೋಯ್ಯೋ, R3 EMA ಬ್ರೇಕ್ಔಟ್. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. R3 EMA ಬ್ರೇಕ್ಔಟ್. ಓಕೆ, ಬಟ್ ನಾನು ಇಲ್ಲಿ ಇದನ್ನ ಏನಕ್ಕೆ ತಗೊಳಕ್ ಹೋಗಲ್ಲ ಅಂದ್ರೆ CPR ಇನ್ನೊಂದ್ ಲೈನ್ ನೋಡಿ ಇಲ್ಲೇ ಇದೆ. ದೇರ್ ಮೇ ಬಿ ಚಾನ್ಸ್ ಇದು ಸಪೋರ್ಟ್ ತಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಒಂದು ಮಿಡಲ್ ಲೈನ್ ಇಂದ ಎಲ್ಲ ಆಚೆ ಬರಬೇಕು. ಇವಾಗ ನೋಡಿ, ಈ ತರ ಎಲ್ಲ ಆಚೆ ಬರಬೇಕು, ಇಲ್ಲ ಇದಕ್ಕಿಂತ ದೂರ ಇರಬೇಕು. ಸೊ ಇಲ್ಲಿ ನಮ್ಗೆ ಏನ್ ಸಿಕ್ಕಿದೆಯಲ್ಲ ಟ್ರೇಡು, ಈಗ ಈ ಟ್ರೇಡ್ ನ ನೋಡಿ, ಸಿಕ್ಕಿರೋ ಟ್ರೇಡು CPR ಲೈನ್ ಕಿಂತ ಮೇಲೆ ಸಿಕ್ಕಿದೆ ನಮಗೆ ಟ್ರೇಡ್. ಬಟ್ ಇದು ನೋಡಿ CPR ಲೈನ್ ಒಳಗಡೆನೆ ಟ್ರೇಡ್ ಸಿಕ್ಕಿದೆ. ಅಂದ್ರೆ ಅರ್ಥ ಮಾಡ್ಕೊಂಡ್ರಿ, CPR ಲೈನ್ ಗಳು ದೂರ ಇದ್ದಾಗ ದೇರ್ ಮೇ ಬಿ ಚಾನ್ಸ್ ಇದು ಸೈಡ್ ವೇಸ್ ಇರುವಂತ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಇಗ್ನೋರ್ ಇಟ್. ಓಕೆ, ಸೊ ಇದನ್ನ ನಾನು ಹೇಳ್ಬೇಕು ಅಂತ ಇದ್ದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ ಇದನ್ನ. ಓಕೆ, ಇವಾಗ ಇದರಿಂದ ಆಚೆ ಹೋಗ್ತಾ ಇದೆ ಮಾರ್ಕೆಟ್. ಕರೆಕ್ಟಾ? ಸೊ ರೈಟ್, ಇಲ್ಲಿ ಸಪ್ಲೈ ಝೋನ್ ಇದೆ. ಈ CPR ಲೆವೆಲ್ ಇಂಪಾರ್ಟೆಂಟ್ ಆಗುತ್ತಾ? ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ಆ ದಿನ ಟಚ್ ಮಾಡ್ಬಿಟ್ಟಿದೆ, ಆಗೋದಿಲ್ಲ. ಓಕೆ, ಲೆಟ್ಸ್ ಸೇ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಗ್ಯಾಪ್ ಅಪ್ ಆಗಿದೆ. ಓಕೆ, ಜಸ್ಟ್ ಮಿಸ್ ಕ್ಲೋಸ್ ನ ಟಚ್ ಮಾಡಿಲ್ಲ. ಮಾರ್ಕೆಟ್ ಆಬ್ವಿಯಸ್ಲಿ ಕ್ಲೋಸ್ ನ ಟಚ್ ಮಾಡೋದಕ್ಕೆ ಬರುತ್ತೆ. ಓಕೆ, ಈ ಕ್ಲೋಸ್ ನ ಟಚ್ ಮಾಡೋದಕ್ಕೆ ಬರುತ್ತೆ, ಆಬ್ವಿಯಸ್ಲಿ ಅಂತಲ್ಲ, ಬರಬಹುದು. ಓಕೆ, ಅಂಡ್ ಅಲ್ಲೇ ನೋಡಿ ನಿಮ್ಗೆ ಇಲ್ಲಿ ಡಿಮ್ಯಾಂಡ್ ಝೋನ್ ಕೂಡ ಇದೆ ಮಾರ್ಕೆಟ್ ಅಲ್ಲಿ. ಬೇಸಿಕ್ ಅಷ್ಟೇ, ಇಲ್ಲಿಂದ ಶಾರ್ಪ್ ಮೂವ್ ಆಗಿದೆ. ಅಗೇನ್ ಮಾರ್ಕೆಟ್ ಇವಾಗ ಇಲ್ಲಿ ಟಚ್ ಮಾಡಿ ಏನಾದ್ರು ಬ್ರೇಕ್ಔಟ್ ಗಿಕ್ಔಟ್ ಆದ್ರೆ ದೆನ್ ವೇಟ್ ಮಾಡೋಣ. ಓಕೆ, ಹೋಯ್ತು, ಮೇಲ್ ಹೋಯ್ತು. ಇವಾಗ ಮೇಲ್ ಹೋಯ್ತು. ಸೊ ಈ ತರ ಬ್ರೇಕ್ ಆದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಓಕೆ, ಸೊ ಆಬ್ವಿಯಸ್ಲಿ ಫಿಬ್ ನ ಯೂಸ್ ಮಾಡ್ಕೋತೀವಿ. ಓಕೆ, ಲೆಟ್ಸ್ ಸಿ. ಇಲ್ಲ ಇಲ್ಲ ಇಲ್ಲ, ಈ ದಿನ ಯಾವ ಟ್ರೇಡು ಇಲ್ಲ, ಬಿಟ್ಬಿಡೋಣ, ಇಗ್ನೋರ್. ಇನ್ನು ಇಂಡಿಯನ್ ಮಾರ್ಕೆಟ್ ಇಲ್ಲ ಅಂದ್ರೆ ಗೋಲ್ಡ್ ಬನ್ನಿ, ಗೋಲ್ಡ್ ಅಲ್ಲಿ ಸಿಗುತ್ತೆ. ಓಕೆ ಓಕೆ, R3 ನ ಬ್ರೇಕ್ಔಟ್ ಆಗಿ ಹೋಗಿದೆ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಿ ಈ ಒಂದು ಸಪ್ಲೈ ಝೋನ್ ನ ಕೂಡ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದೆ. ಓಕೆ, ಆಬ್ವಿಯಸ್ಲಿ ನಿಮಗೆ ಗೊತ್ತು, ಇಲ್ಲಿಂದ ಮಾರ್ಕೆಟ್ ಮೇಲೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸಪ್ಲೈ ಝೋನ್ ಬ್ರೇಕ್ಔಟ್ ಆಗಿದೆ, ಬಟ್ ವಿ ವೇಟ್ ಫಾರ್ ಎ ರೀಟೆಸ್ಟ್. ಸೊ ಕ್ಯಾಮ್ರೆಲಾ ಲೆವೆಲ್ ಯಾವ್ದು ಇಲ್ಲ, ಎಲ್ಲ ಇದೆ. ರೀಟೆಸ್ಟ್ ಗೆ ಕಾಯೋಣ, ದೆನ್ ಟ್ರೇಡ್ ಹೊಡಿಯೋಣ. ಓ, EMA ಟಚ್ ಆಗ್ತಾ ಇಲ್ಲ. ಬನ್ನಿ ಇಲ್ಲಿ. ಓಕೆ, ಸೊ ಬೊಲಿಂಜರ್ ಬ್ಯಾಂಡ್, ಜಸ್ಟ್ ಮಿಸ್. ಓಕೆ, ನೋ ಎಂಟ್ರೀಸ್. ಟ್ರೆಂಡ್ ಅಪ್ ಇದೆ. ದೆನ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಳ್ಳೋಣ. ಯಾವುದೇ ಫಿಬ್ ಎಂಟ್ರಿನೂ ಇಲ್ಲ, ಯಾವ್ದು ಇಲ್ಲ. ಓಕೆ, ಇಲ್ಲೆಲ್ಲ ತಗೊಂಡು ನೀವು ಅಯ್ಯೋ ಮೂವ್ಮೆಂಟ್ ಆಗ್ತಾ ಇದೆ ಅಂದ್ಬಿಟ್ಟು ತಗೊಳ್ಳೋದು ತಪ್ಪು. ಈ ತರ ಬಿಗ್ ಕ್ಯಾಂಡಲ್ ಬಂದಾಗ ತಗೋಬಹುದು, ಬಟ್ SL ದೊಡ್ಡದಾಗುತ್ತೆ. ಸೊ ರೂಲ್ ಇಸ್ ಎ ರೂಲ್, ಈವನ್ ಫಾರ್ ಎ ಫೂಲ್.
ಓಕೆ 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 ಬಾ 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 ಬಾ. ಈ ದಿನನು ಟ್ರೇಡ್ ಇಲ್ಲ. ಓಕೆ, ಇವಾಗ ನೋಡಿ S3 ಕೆಳಗಡೆ ಆಯ್ತು. ಅಂಡ್ ಇಲ್ಲಿ ನೋಡಿ ಮಾರ್ಕೆಟ್ ಸ್ವಲ್ಪದ್ರಲ್ಲಿ ಟಚ್ ಮಾಡಿದೆ ಅಷ್ಟೇ, ಸ್ವಲ್ಪದ್ರಲ್ಲಿ ಟಚ್ ಮಾಡಿದೆ CPR ನ. ಬಟ್ ನಾವ್ ಇದನ್ನ ಇಗ್ನೋರ್ ಮಾಡಬಹುದು. ಇಷ್ಟರಲ್ಲಿ ಟಚ್ ಆಗಿರೋದ್ರಿಂದ ಟಚ್ ಆಗಿಲ್ಲ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ಇದು S3 ಮರ್ಜ್ ಆಗಿದೆ ಪ್ರೀವಿಯಸ್ ಡೇ. ಟಚ್ ಆಗಿಲ್ಲ ಅಂತ ಅನ್ಕೊಳ್ಳಿ ಇದನ್ನ, ಯಾಕಂದ್ರೆ ಮಾರ್ಜಿನ್ ಎರರ್ ಅದು, ಏನು ಮಾಡೋದಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಬಂತು ಬಂತು ಬಂತು, ಇಲ್ಲಿ ತನಕ ಇಟ್ಕೊಳ್ಳಿ 1:1. ಅಂಡ್ ಇನ್ನೊಂದೇನಂದ್ರೆ EMI ನ ಟಚ್ ಆದಂಗೂ SL ನ ನೀವು ಮೂವ್ ಮಾಡಬೇಕು. ಓಕೆ, ಸೊ ಹಿಟ್, ನೆಕ್ಸ್ಟ್ ದಿನನೇ ಹಿಟ್ ಆಯ್ತು. ಓಕೆ, SL ನೋಡಿದ್ರ ಎಲ್ಲಿಟ್ಟೆ ಅಂತ, ಸ್ವಿಂಗ್ ಗಿಂತ ಸ್ವಲ್ಪ ಕೆಳಗಡೆ ನೋಡಿ. ಎಕ್ಸಾಕ್ಟ್ಲಿ ಇಲ್ಲಿ ಯಾಕೆ ಇಟ್ಟೆ ಅಂದ್ರೆ ಇವೆಲ್ಲ ಝೋನ್ ಗಳಿದೆ, ಇಲ್ಲೆಲ್ಲ ಟಿಚ್ ತಗೊಂಡು ಹೋಗ್ಬೋದು ಮೇಲೆ. TP ಹಿಟ್, ನೆಕ್ಸ್ಟ್ ದಿನಕ್ಕೆ ಹಿಟ್ ಆಯ್ತು. ಓಕೆನಾ, ಇವೆಲ್ಲಾನು ಕೂಡ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಇವಾಗ R3 EMI ಗೆ ಬ್ರೇಕಿಗೆ ಕಾಯ್ತೀನಿ. ಇಲ್ಲಿ ನೋಡಿ CPR ನ ಟಚ್ ಮಾಡಿಲ್ಲ ಮಾರ್ಕೆಟ್. ಅಂಡ್ ಇಲ್ಲಿ ನೋಡಿ ಗ್ಯಾಪ್ ಕೂಡ ಇದೆ. ಓಕೆ, ಆಬ್ವಿಯಸ್ಲಿ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ R3 EMI ಬ್ರೇಕ್ಔಟ್ ಆಯ್ತು ಅಂದ್ರೆ ಶೂಟ್ ಶಾಟ್ ಹೊಡಿತೀನಿ. ಬ್ರೇಕ್ ಆಯ್ತು ಗುರು, ಬ್ರೇಕ್ ಆಯ್ತು, ಬ್ರೇಕ್ ಆಯ್ತು, ಬ್ರೇಕ್ ಆಯ್ತು, ಬ್ರೇಕ್ ಆಯ್ತು ಗುರು. ನಾನು ನೋಡ್ಲಿಲ್ಲ ಗೈಸ್, ಮಿಸ್ ಮಾಡ್ಬಿಟ್ಟೆ. ಓಕೆ, 1:1. ಎಸ್, ಹೆಂಗೆ ಹೆಂಗೆ ಲಾಟ್ ಆಫ್ ಥಿಂಗ್ಸ್ ಕಲಿತಾ ಇದ್ದೀರಾ ನಿಮ್ಗೆ ಗೊತ್ತಿಲ್ದಲೆ. ಇಷ್ಟ ಈಸಿನ ಮಾರ್ಕೆಟ್. ಲೈವ್ ಅಲ್ಲೂ ಮಾಡ್ಬೇಕಾದ್ರೆ ಹೀಗೆ ನಾನು ಏನು ಇಲ್ಲಿ ಹಿಂಗ್ ಹಾಕಿ ತೋರಿಸ್ತಾ ಇಲ್ಲ, ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೋ ಒಂದು SL ಹೊಡಿತು, ಸಮ್ ಟ್ರೇಡ್ಸ್ ಗಳನ್ನ ಮಿಸ್ ಮಾಡಿದ್ವಿ, ಟ್ರೆಂಡ್ ಇದ್ರು ಕೂಡ ಇಟ್ಸ್ ಓಕೆ. ಓಕೆ, ಇವಾಗ ಇಲ್ಲಿ ನೋಡಿ, ದಿಸ್ ಇಸ್ ಎ ಡಿಮ್ಯಾಂಡ್ ಝೋನ್, ಕರೆಕ್ಟಾ? CPR ಒಂದು ಲೈನ್ ಕೂಡ ಇಲ್ಲೇ ಇದೆ, S1 ಅನ್ಸುತ್ತೆ. ಈಗ S3 ಗೆ ಕಾಯ್ತೀನಿ ನಾನು. ಅಯ್ಯೋ, S3 ಬ್ರೇಕ್ ಆಗಿಲ್ಲ, ರಿಜೆಕ್ಟ್ ಆಯ್ತು. ಬ್ರೇಕ್ ಆಗಿಲ್ಲ ನೋಡಿ, ಹ್ಯಾಮರ್ ಅದು ಬ್ರೇಕ್ ಆಗಿಲ್ಲ, ರಿಜೆಕ್ಟ್ ಆಯ್ತು. ಸೊ ಸೊ ಆಗಿಲ್ಲ 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 ಅಷ್ಟೇ. ಓಕೆ, ಅಂಡ್ ಇದು ನೋಡಿದ್ರಲ್ಲ ತುಂಬಾ ಕನ್ಫರ್ಮೇಶನ್ ಇದ್ದಂಥದ್ದು, ಕರೆಕ್ಟಾ? ಅದನ್ನ ನೀವು ಬೇಕಾದ್ರೆ 1:2 ತನಕ ಹೋಲ್ಡ್ ಮಾಡ್ಬೋದು. ನೆಕ್ಸ್ಟ್ ದಿನ ನೋಡೋಣ, ಇದು ಮುಗೀತು. ನೆಕ್ಸ್ಟ್ ದಿನ ಅವನು ಬಡಿಯಾ. ಓಕೆ, ಇಷ್ಟು ಮೂಮೆಂಟ್ ಆಗೋಗಿದೆ ಇಂಥ ದೊಡ್ಡ ಕ್ಯಾಂಡಲ್. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ? ಆಬ್ವಿಯಸ್ಲಿ ಏನೋ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಬೇಕು, ಕರೆಕ್ಟಾ? ಮಾರ್ಕೆಟ್ ಮೇಲೆ ಹೋಗ್ಬೇಕು ಇಲ್ಲಿಂದ, ಯಾಕೆಂದ್ರೆ ನೋಡಿ ಎಲ್ಲಾನು ಬ್ರೇಕ್ ಮಾಡ್ಬಿಟ್ಟಿದೆ ಆಲ್ರೆಡಿ. ಓಕೆ, ಬಟ್ ಇಲ್ಲಿ ನಮ್ಗೆ ಸಪ್ಲೈ ಝೋನ್ ಇದೆ, ಕರೆಕ್ಟಾ? ಯಾಕೆ ಸಪ್ಲೈ ಝೋನ್? ಮಾರ್ಕೆಟ್ ಶಾರ್ಪ್ ಫಾಲ್ ಆಗಿದೆ. ಓಕೆ, ಸೊ ಇದು ಟಚ್ ಆಗಿಲ್ಲ, ಅದು ನೆಕ್ಸ್ಟ್ ಡೇಗೆ ಮುಗ್ದೋಯ್ತು. ನೆಕ್ಸ್ಟ್ ಡೇಗೆ ಅದು ಕ್ಯಾರಿ ಆಗಲ್ಲ, ಇದು ಕ್ಯಾರಿ ಆಗಲ್ಲ. ಬಟ್ ಇಲ್ಲಿ ಟಚ್ ಆಗಿ ಹೋಗಿದೆ, ಸೊ ಯೂಸ್ಲೆಸ್. ಈ ಝೋನ್ ಹತ್ರ ನೋಡೋಣ. ಈ ಝೋನ್ ಅನ್ನ ವಿತ್ EMI ಬ್ರೇಕ್ ಮಾಡಬೇಕು. ಓಕೆ, ನಾನು ಇನ್ನೊಂದು ಪ್ಲಾನ್ ಮಾಡಿದ್ದೆ, ಬಿಗ್ ಕ್ಯಾಂಡಲ್ ಥಿಯರಿ ಹೇಳಿದ್ನಲ್ಲ, ಬಿಗ್ ಕ್ಯಾಂಡಲ್ ಥಿಯರಿ. ಇಂಥ ದೊಡ್ಡ ಕ್ಯಾಂಡಲ್ ಬಂದಾಗ ಹಾಫ್ಗೆ, ಓಕೆ, ಹಾಫ್ಗೂ ಬರ್ದಿಲ್ಲ ಅಷ್ಟೇ, ಹಾಫ್ ಬಂದಿಲ್ಲ. ಅಯ್ಯೋ, ನಾನು ಇವಾಗ ತೋರ್ಸ್ಬಿಟ್ಟು ಹಾಫ್ ಇಲ್ಲ, ಹಾಫಿಗೂ ಬಂದಿಲ್ಲ, ಮಿಸ್ ಆಯ್ತು ಅಷ್ಟೇ, ಗಾನ್ ಬಿಟ್ಬಿಡ್ಬೇಕು. ಓಕೆ, ಇವೆಲ್ಲಾನು ಕೂಡ ಸಪ್ಲೈ ಝೋನ್ ರೀಟೆಸ್ಟ್ ಟ್ರೇಡ್ ಗಳನ್ನ ಹೊಡಿಬಹುದು. ಬಟ್ ನಾನು ಒಂದ್ಸತಿ ಮಿಸ್ ಮಾಡ್ಕೊಂಡೆ ಈ ತರ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಅದು ಮಿಸ್ ಆದಂಗೆ ಟ್ರೇಡ್. ಓಕೆನಾ, ಬನ್ನಿ. ಅಗೇನ್ ಮಾರ್ಕೆಟ್ ಮೇಲ್ ಹೋಗಿದೆ. ಓಕೆ, ಲೆಟ್ಸ್ ಸಿ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿ 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 ಸೋತೋಗಿದೆ. ಬನ್ನಿ 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 ಬನ್ನಿ. ಫಿಬ್ ನ ಇವಾಗ ನಾನು ಫಿಬ್ ರಿಟ್ರೇಸ್ಮೆಂಟ್ ನ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಲೆಟ್ಸ್ ಇಲ್ಲಿ ಟಚ್ ಮಾಡುತ್ತಾ ನೋಡೋಣ. ನೋ. ಓಕೆ, ಸೊ ಟ್ರೆಂಡ್ ಇದ್ದಾಗ ನೀವು ಹೆಂಗ್ ಬೇಕಾದ್ರೂ EMI ನ ಟಚ್ ಬೇಕಾದ್ರೂ ಹಿಡಿಬಹುದು. ಓಕೆ, ನಾನು ಇಲ್ಲಿ ಹಿಡಿತಿದ್ದೆ ಬೊಲಿಂಜರ್ ಬ್ಯಾಂಡ್ ಇವೆಲ್ಲ ಯೂಸ್ ಮಾಡ್ಕೊಂಡು, ಬರೀ ನಾನು R3 S3 ಅದನ್ನ ಮಾತ್ರ ನಿಮ್ಗೆ ತೋರಿಸ್ಬೇಕು. ಅಂಡ್ ಸಪ್ಲೈ ಡಿಮ್ಯಾಂಡ್ ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ಬೇಕು ಅಂತ ಅದನ್ನ ಮಾತ್ರ ಫೋಕಸ್ ಮಾಡ್ತಾ ಇರೋದು. ನೋಡಿ, ಫಿಬ್ ಫಿಬ್ ಫಿಬ್. ಓಕೆ, ಈ ದಿನನು ಟ್ರೇಡ್ ಇಲ್ಲ. ಓಕೆ, ಬನ್ನಿ. S3 CPR ಮರ್ಜ್ ಆಗಿದೆ. EMI ಬ್ರೇಕಿಗೆ ಕಾಯೋಣ, ಚಚ್ಚಣ. ಬ್ರೇಕ್ ಆಯ್ತು, ದೊಡ್ಡ ಕ್ಯಾಂಡಲ್ ಬ್ರೇಕ್ ಆಯ್ತು. ಲಾಟ್ ಕಮ್ಮಿಗೆ ಹೋಗಿ, ಸಿಂಪಲ್. ಲಾಟ್ ಕಮ್ಮಿ ಹೋಗಿ. ಓಕೆ, ಲಾಟ್ ಕಮ್ಮಿ ಹೋಗಿ. 1:1. ಮತ್ತೆ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬ್ಯಾಕ್ ಟೆಸ್ಟ್ ಮಾಡಿ, ಇನ್ನ ಬ್ಯಾಕ್ ಟೆಸ್ಟ್ ಮಾಡಿ. ಹೋಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ಅಂಡ್ ಬಿಗ್ ಕ್ಯಾಂಡಲ್ ಬಂದಾಗ ಆಫ್ ಥಿಯರಿ ಅಪ್ಲೈ ಮಾಡಿ.
ಬುಮ್. ಆಮೇಲೆ ಇಲ್ಲಿ ಬನ್ನಿ ಫಿಬ್ಬು, ಇಲ್ಲಿ ಫಿಬ್ಬು ನೋಡಿ 0.5 0.6 ಸಪೋರ್ಟ್. ಬುಮ್. ಇದಕ್ಕಿಂತ ಕನ್ಫರ್ಮೇಶನ್ ಬೇಕಾ ಟ್ರೇಡ್ಗೆ? ಗೈಸ್ 8.7K ಸಬ್ಸ್ಕ್ರೈಬರ್ಸ್ ಅಲ್ಲಿ ಇದೀವಿ. 9K ಈ ಒಂದು ವಿಡಿಯೋ 9K ಮಾಡ್ತೀರಾ? ನನ್ಗೇನಂದ್ರೆ ಅದೆಲ್ಲ ಫೀಲ್ ಮಾಡ್ಬೇಕು. ನನ್ಗೆ ಅದೇನ್ ಆಸೆ ಇಲ್ಲ, ಅದರಿಂದ ನನ್ಗೇನ್ ದುಡ್ಡು ಬರಲ್ಲ, ಏನು ಇಲ್ಲ. ಬಟ್ ನನ್ಗೆ ಅದು ಫೀಲ್ ಮಾಡ್ಬೇಕು ಹೇಗಿರುತ್ತೆ 9K 10K ಎಲ್ಲ ಅಂತ. ಓಕೆ, ಸೊ ಲೆಟ್ಸ್ ಗೋ. ಇವತ್ತಿಗೆ ಸಾಕಲ್ಲ. ಹೋಪ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡೌಟ್ ಇದ್ರೆ ಪಿಂಗ್ ಮಾಡಿ. CEP ತಗೋಬೇಕಾ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ ನಿಮ್ಗೆ. ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಗಳಿದಾವೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಹೋಗಿ ನೋಡಿ. ಓಕೆ, ಸೊ ಸೂರ್ಯವಂಶದವರಿಗೋಸ್ಕರ ಈ ಒಂದು ವಿಡಿಯೋ. ಹೋಪ್ ನಿಮ್ಮೆಲ್ಲರನ್ನು ಡೌಟ್ ಕ್ಲಿಯರ್ ಆಗಿದೆ. ಫಾರೆಕ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಅದನ್ನೇ ಅಪ್ಲೈ ಮಾಡಿ ಇಲ್ಲಿ, ಸಿಂಪಲ್. ಓಕೆ, ಈ CPR ದೊಂದು ನೋಡಿ ಇಂಪ್ರೂವ್ಮೆಂಟ್, ಇದು ಲಾಜಿಕ್ ಹೆಂಗಿದೆ ನೋಡಿ, ಇಲ್ಲಿ ನೋಡಿ ಹೆಂಗಿದೆ. ಓಕೆ, ಅಂಡ್ ಇಲ್ಲಿ ನೋಡ್ಬೋದು S3 ನ ಟಚ್ ಮಾಡಿ ಹಂಗೆ ಒಂದು ಕ್ಯಾಂಡಲ್ ಬಂತು ಬಿಗ್. ಇದನ್ನ ಬೇಕಾದ್ರೆ ನೀವು ಆಫ್ ಟ್ರಿಗರ್ ಮಾಡ್ಬೋದು ಬಿಗ್ ಕ್ಯಾಂಡಲ್ ಅಂದ್ರೆ. ಓಕೆ, ಒಂದೇ ಒಂದು SL ಇಟ್ಟಾಯ್ತು. ಇಷ್ಟು ಮಾಡೋದ್ನಲ್ಲ ಒಂದೇ ಒಂದು SL. ಬಟ್ ಇಂಡಿಯನ್ ಮಾರ್ಕೆಟ್ ಯಾಕೆ ಮಾಡಲ್ಲ ಬ್ರೋ? ಇಷ್ಟೆಲ್ಲ ಚೆನ್ನಾಗಿ ಇದ್ ಮಾಡ್ತೀರಾ ಅಂದ್ರು. ಬೇಡ ಮಾಡಿ, ಏನ್ ಮಾಡ್ಲಿ? ಫಾರೆಕ್ಸ್ ಆದ್ರೆ ನೋಡಿ ಫಂಡಿಂಗ್ ಅಕೌಂಟ್ಸ್ ಗಳಿದೆ, ಏನೇನೋ ಇದೆ, ಏನೇನೋ ಟ್ರೈ ಮಾಡ್ಬೋದು. 24 ಅವರ್ಸ್ ಮಾರ್ಕೆಟ್ ಇದಾದ್ರೆ ಬರಲ್ಲ. ಸೊ ಅದಕ್ಕೇನೆ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ, ಅಪ್ಲೈ ಮಾಡಿ, ರಿಸಲ್ಟ್ ನೋಡಿ, ಆಮೇಲೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಾಳೆಯಿಂದ ನಾನು ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ನಾನೇ ಈ ಒಂದು ವಿಡಿಯೋದು ಬ್ರ್ಯಾಂಡ್ ಅಂಬಾಸಿಡರ್. ಪ್ರಮೋಟ್ ಮಾಡ್ತೀನಿ ಎವ್ರಿ ಡೇ. ಹೋಪ್ ನೀವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾಡಬೇಡಿ, ಬ್ಯಾಕ್ ಟೆಸ್ಟ್ ಮಾಡಿ, ರಿಸಲ್ಟ್ ಹೇಗ್ ಬರುತ್ತೆ, ಹೇಗೆ ಪ್ರಾಫಿಟ್ ನೀವು ಮಾಡ್ತಾ ಇದೀರಾ ಅಂತ ಹೇಳಿ. ದೆನ್ ನೀವು ಇನ್ಮೇಲೆ ಎಲ್ಲಾರು ಕೂಡ ಟ್ರೇಡರ್ಸ್ ಗಳೇ. ಯಾವ್ದಾದ್ರು ಕೋರ್ಸ್ ಗಳಲ್ಲಿ ಇದಕ್ಕಿಂತ ಜಾಸ್ತಿ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಕಮೆಂಟ್ ಮಾಡಿ, ನಾನು ಇವಾಗ್ಲೇ ಈ ವಿಡಿಯೋನ ಡಿಲೀಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಅಂಡ್ ಇನ್ನೊಂದು ಗಾಯ್ಸ್, ಅಂಡ್ ತುಂಬಾ ಅಂದ್ರೆ ತುಂಬಾ ಇದು ಇಂಪಾರ್ಟೆಂಟ್. ತುಂಬಾ ಫ್ಯಾನ್ ಪೇಜ್ ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಿ, ಅದು ತಪ್ಪು. ನಾನೇ ಒಬ್ರಿಗೆ ಫ್ಯಾನ್, ನಾನೇ ಶಿಲ್ಪಾ ಮ್ಯಾಮಿಗೆ ಫ್ಯಾನ್. ಓಕೆ, ನಾನು ಅವ್ರಿಗೆ ದೊಡ್ಡ ಬಿಗ್ಗೆಸ್ಟ್ ಫ್ಯಾನ್ ನಾನು. ಸೊ ನಾನೇ ಒಬ್ರಿಗೆ ಫ್ಯಾನ್ ಆದಾಗ ನೀವು ನನ್ನ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋದು ಇಟ್ಸ್ ಅ ರಾಂಗ್ ಥಿಂಗ್. ಅಂತ ಮಾಡಕ್ ಹೋಗ್ಬೇಡಿ ಅದನ್ನ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್, ಸಿಗೋಣ.